ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ತಮ್ಮೆಲ್ರಿಗೂ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಾಗರಾಜ್ ಮಜ್ಜಿಗೆ. ಬಂಧುಗಳೇ, SSC GD, SSC MTS, RPF, RRB, NTPC ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸರಣಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಲಾಗಿದೆ. ಸೊ ಇದೀಗ ನಾವೇನ್ ಮಾಡ್ತಾ ಇದೀವಿ ಅಂತ ನೋಡಿದಾಗ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾನು SSC GD 2023ರ ಎಲ್ಲಾ ಶಿಫ್ಟ್ ಗಳ ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕ್ ನಿಂದ ಎಷ್ಟು ಪ್ರಶ್ನೆಗಳು ಬಂದಿರ್ತಾವಲ್ಲ ಎಲ್ಲಾ ಪ್ರಶ್ನೆಗಳನ್ನ ಒಂದೇ ಕಡೆ ಇಟ್ಕೊಂಡು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಇದೀಗ ಇವತ್ತಿನ ಒಂದು ಅವಧಿಯಲ್ಲಿ ಏನು SSC GD 2023ರ ಎಲ್ಲಾ ಶಿಫ್ಟ್ ಗಳಲ್ಲಿ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳಾದವಲ್ಲ ಅವೆಲ್ಲವನ್ನ ಒಂದೇ ಕಡೆ ಇಟ್ಕೊಂಡು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ನೇರವಾಗಿ ಏನ್ ಮಾಡೋಣ, ಈ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಬಂಧುಗಳೇ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಂತ ನೋಡಿದಾಗ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಫೋರ್ಸ್ ಇಸ್ ಕೋಡೆಡ್ ಆಸ್ 47, ಗ್ರೀನ್ ಇಸ್ ಕೋಡೆಡ್ ಆಸ್ 49, ಹೌ ವಿಲ್ ಫ್ಲೇವರ್ ಬಿ ಕೋಡೆಡ್ ಇನ್ ದಟ್ ಲ್ಯಾಂಗ್ವೇಜ್ ಅಂತ ಹೇಳಿ. ಅಂದ್ರೆ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಫೋರ್ಸ್ ಅನ್ನ 47 ಅಂತ ಬರ್ಕೊಂಡಿವಿ ಅಂತ, ಗ್ರೀನ್ ಅನ್ನ 49 ಅಂತ ಬರ್ಕೊಂಡಿವಿ. ಹಂಗಾರೆ ಅದೇ ಭಾಷೆ ಒಳಗ ಫ್ಲೇವರ್ ಅನ್ನ ಹೆಂಗ್ ಬರ್ಕೊಂತೀವಿ, ಯಾವ ರೀತಿಯಾಗಿ ಕೋಡ್ ಮಾಡ್ತೀವಿ ಅಂತ ಹೇಳಿ. ಹೌದಾ? ಹಾಗಾದ್ರೆ ಇಲ್ಲಿ ಫಸ್ಟ್ ಏನ್ ಮಾಡೋಣ, ಆನ್ಸರ್ ಮಾಡೋಣ ಬಂಧುಗಳೇ. ಇಲ್ಲಿ ಫೋರ್ಸ್ ಅನ್ನ ಏನು ಕೋಡ್ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ನೋಡಿದಾಗ 47 ಹೆಂಗ ಅಂತಪ್ಪ ಅಂತ ಹೇಳಿ ನೋಡಿದಾಗ, ಎಫ್ ಎಷ್ಟನೇ ಅಕ್ಷರ ರೀ? ಇಂಗ್ಲಿಷ್ ವರ್ಡ್ ಒಳಗ ಎಫ್ ಎಷ್ಟನೇ ಅಕ್ಷರ? 6ನೇ ಅಕ್ಷರ. ಓ ಎಷ್ಟನೇ ಅಕ್ಷರ ರೀ? OS 15ನೇ ಅಕ್ಷರ. ಆರ್ ಎಷ್ಟನೇ ಅಕ್ಷರ? 18ನೇ ಅಕ್ಷರ. ಸಿ 3ನೇ ಅಕ್ಷರ. ಹಾಗೂ ಇ ಎಷ್ಟನೇ ಅಕ್ಷರ? 5ನೇ ಅಕ್ಷರ ಅಂತ ನೋಡ್ತಾ ಇದೀವಿ. ಎಲ್ಲವನ್ನ ಕೂಡಿಸಿಕೊಳ್ಳೋಣ. 6 + 15 ಎಷ್ಟ್ರಿ? 21. 21 + 18 ಎಷ್ಟು? 39. 39 + 3 ಎಷ್ಟು? 42. 42 + 5 ಎಷ್ಟು? 47 ಅಂತ ಹೇಳಿ. ಹೌದಾ? ಹಾಗಾದ್ರೆ ಫೋರ್ಸ್ ಅನ್ನ ಯಾವ ರೀತಿಯಾಗಿ ಕೋಡ್ ಮಾಡಿಕೊಳ್ಳಲಾಗಿದೆ? 47 ಅಂತ ಕೋಡ್ ಮಾಡಿಕೊಳ್ಳಲಾಗಿದೆ. ಹಾಗೇನೆ ಗ್ರೀನ್ ಅನ್ನ ಏನಂತ ಕೋಡ್ ಮಾಡ್ಕೊಂಡಾರ ಅಂತ ಹೇಳಿ ನೋಡೋಣ. ಗ್ರೀನ್ ಅನ್ನ 49 ಅಂತ ಮಾಡ್ಕೊಂಡಾರ. ಜಿ ಎಷ್ಟನೇ ಅಕ್ಷರ? 7ನೇ ಅಕ್ಷರ. 6 18ನೇ ಅಕ್ಷರ. ಇ 5ನೇ ಅಕ್ಷರ. ಇನ್ನೊಂದು ಇ 5ನೇ ಅಕ್ಷರ. ಇನ್ನೊಂದು 14 ಎನ್ ಎಷ್ಟನೇ ಅಕ್ಷರ? 14ನೇ ಅಕ್ಷರ ಅಂತ ಹೇಳಿ ನೋಡ್ತಾ ಇದೀವಿ. ಎಸ್ ಇವೆಲ್ಲವನ್ನ ಕೂಡಿಸಿಕೊಳ್ಳೋಣ. 7 + 18 ಎಷ್ಟು? 25. 25 + 5 ಎಷ್ಟು? 30. 30 + 5 ಎಷ್ಟು? 35. 35 + 14 ಎಷ್ಟು? 49. ಇದೇ ಭಾಷೆ ಒಳಗೆ ನಾವು ಫ್ಲವರ್ ಅನ್ನು ಹೇಗೆ ಕೋಡ್ ಮಾಡಿಕೊಳ್ಳಲಾಗುತ್ತದೆ ಅಂತ ಕೇಳಿದ್ದಾರೆ. FLAVOUR ಅಂತ ಹೇಳಿ. ಓಕೆ, ಇಲ್ಲಿ ಎಫ್ ಎಷ್ಟನೇ ಅಕ್ಷರ ಬಂಧುಗಳೇ ಅಂತ ನೋಡಿದಾಗ 6ನೇ ಅಕ್ಷರ. ಎಲ್ ಎಷ್ಟನೇ ಅಕ್ಷರ? 12ನೇ ಅಕ್ಷರ. ಎ ಎಷ್ಟನೇ ಅಕ್ಷರ? 1ನೇ ಅಕ್ಷರ. ವಿ ಎಷ್ಟನೇ ಅಕ್ಷರ? 22ನೇ ಅಕ್ಷರ. ಓ ಎಷ್ಟನೇ ಅಕ್ಷರ? 15ನೇ ಅಕ್ಷರ. ಹಾಗೂ ಯು ಎಷ್ಟನೇ ಅಕ್ಷರ ಅಂತ ನೋಡಿದಾಗ 21ನೇ ಅಕ್ಷರ. ಆರ್ ಎಷ್ಟನೇ ಅಕ್ಷರ ಅಂತ ನೋಡಿದಾಗ 18ನೇ ಅಕ್ಷರ. ಇವೆಲ್ಲವನ್ನ ಕೂಡಿಸಿಕೊಳ್ಳೋಣ. 6 + 12 ಎಷ್ಟ್ರಿ? 18. 18 + 1 19. 19 + 22 41. 41 + 15 56. 56 + 21 77. 77 + 18 ಎಷ್ಟು ಅಂತ ನೋಡಿದಾಗ 95 ಆಗುತ್ತೆ ಬಂಧುಗಳೇ. ಹಾಗಾದ್ರೆ ಫ್ಲವರ್ ಅನ್ನ ಏನಂತ ಕೋಡ್ ಮಾಡಿಕೊಳ್ಳಲಾಗುತ್ತದೆ ಅನ್ನಂಗಾಯ್ತ್ರಿ 95. ಆದ್ದರಿಂದ ಆಪ್ಷನ್ ಎ 95 ಈಸ್ ರೈಟ್ ಆನ್ಸರ್ ಬಂಧುಗಳೇ. ಆಪ್ಷನ್ ಎ 95 ಈಸ್ ರೈಟ್ ಆನ್ಸರ್ ಬಂಧುಗಳೇ. ಹಾಗಾದ್ರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಏನ್ ಮಾಡೋಣ, ಆನ್ಸರ್ ಅನ್ನ ಮಾಡೋಣ. ಮುಂದಿನ ಪ್ರಶ್ನೆ ಯಾವ್ದು ಅಂತ ನೋಡೋಣ. ಎಸ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್, ಕಾರ್ಟ್ ಲೈಟ್ ಈಸ್ ಕೋಡೆಡ್ ಆಸ್ ಸ್ಟ್ರಾ ಹ್ಯಾಂಡಲ್, ಪ್ಲಗ್ ಲೈಟ್ ಈಸ್ ಕೋಡೆಡ್ ಆಸ್ ಟೋಸ್ ಹ್ಯಾಂಡಲ್, ಕಾರ್ಟ್ ಪ್ಲಗ್ ಈಸ್ ಕೋಡೆಡ್ ಆಸ್ ಟೋಸ್ ಸ್ಟ್ರಾ. ವಾಟ್ ಈಸ್ ದ ಕೋಡ್ ವರ್ಡ್ ಫಾರ್ ಕಾರ್ಟ್ ಅಂತ ಹೇಳಿ ಪ್ರಶ್ನೆಯನ್ನ ಕನ್ನಡದಲ್ಲಿ ನಾವು ತಿಳ್ಕೊಂಡಾಗ, ಒಂದು ನಿರ್ದಿಷ್ಟ ಕೋಡ್ ಭಾಷೆ ಒಳಗ ಕಾರ್ಟ್ ಲೈಟ್ ಅನ್ನ ಸ್ಟ್ರಾ ಹ್ಯಾಂಡಲ್ ಎಂದು ಕೋಡ್ ಮಾಡಲಾಗಿದೆ, ಪ್ಲಗ್ ಲೈಟ್ ಅನ್ನ ಟೋಸ್ ಹ್ಯಾಂಡಲ್ ಎಂದು ಕೋಡ್ ಮಾಡಲಾಗಿದೆ, ಮತ್ತು ಕಾರ್ಟ್ ಪ್ಲಗ್ ಅನ್ನ ಟೋಸ್ ಸ್ಟ್ರಾ ಎಂದು ಕೋಡ್ ಮಾಡಲಾಗಿದೆ. ಹಾಗಾದ್ರೆ ಕಾರ್ಟ್ ಗೆ ಕೋಡ್ ವರ್ಡ್ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ ಬಂಧುಗಳೇ. ಬಹಳ ಇಂಪಾರ್ಟೆಂಟ್ ರೀ, ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಆನ್ಸರ್ ಅನ್ನ ಏನಂತ ಹೇಳಿ ಆನ್ಸರ್ ಅನ್ನ ಮಾಡೋಣ. ಹಾಗಾದ್ರೆ ಮೊದಲು ನಾವಿಲ್ಲಿ ಒಂದ್ ಸೈಡ್ ಬರ್ಕೋಬೇಕು ಬಂಧುಗಳು. ಈ ರೀತಿಯಾಗಿ ನಾವೇನಾದ್ರೂ ಆನ್ಸರ್ ಮಾಡೋರು ಇದ್ವಿ ಅಂತಂದ್ರ ಒಂದ್ ಸೈಡ್ ಬರ್ಕೊಂಡ್ ಬಿಡೋದು. ಏನು ಇಲ್ಲ ಐತ್ ನೋಡ್ರಿ, ಏನು ಕಾರ್ಟ್ ಲೈಟ್ ಈಸ್ ಕೋಡೆಡ್ ಆಸ್. ಓಕೆ, ಹೆಂಗ್ ಬರ್ಕೋಬೇಕ್ರಿ? ಕಾರ್ಟ್ ಲೈಟ್ ಈಸ್ ಈಕ್ವಲ್ ಟು ಅಂತ ಬರ್ಬೇಕು. ಈಸ್ ಈಕ್ವಲ್ ಟು ಏನಂತ ಕೋಡ್ ಮಾಡಲಾಗಿದೆ? ಕಾರ್ಟ್ ಲೈಟ್ ಅನ್ನ ಸ್ಟ್ರಾ ಹ್ಯಾಂಡಲ್ ಎಂದು. ಹೌದಾ? ಹಾಗಾದ್ರೆ ಇಲ್ಲಿ ಸ್ಟ್ರಾ ಹ್ಯಾಂಡಲ್ ಅಂತ ಹೇಳಿ ಬರ್ಕೊಡ್ರಿ. ಏನ್ ಹ್ಯಾಂಡಲ್? ಸ್ಟ್ರಾ ಹ್ಯಾಂಡಲ್ ಅಂತ ಹೇಳಿ ಈ ರೀತಿಯಾಗಿ ಬರ್ಕೋಬೇಕು. ಓಕೆ, ಇನ್ನ ಹಾಗೇನೆ ಇನ್ನೊಂದೇನಿದೆ, ಪ್ಲಗ್ ಲೈಟ್ ಅನ್ನ. ಹಂಗಾದ್ರೆ ಪ್ಲಗ್ ಲೈಟ್ ಅನ್ನ ಈ ಸೈಡ್ ಬರ್ಕೊಡ್ರಿ. ಪ್ಲಗ್ ಲೈಟ್ ಅಂತ ಹೇಳಿ ಬರ್ಕೊಳ್ಳೋಣ. ಪ್ಲಗ್ ಲೈಟ್ ಅನ್ನ ಏನಂತ ಹೇಳಿ ಕೋಡ್ ಮಾಡಲಾಗಿದೆ? ಟೋಸ್ ಹ್ಯಾಂಡಲ್ ಅಂತ ಹೇಳಿ ಕೋಡ್ ಮಾಡಲಾಗಿದೆ. ಇಲ್ಲಿ ಐತಲ್ಲ, ಹಾಗಾದ್ರೆ ಟೋಸ್ ಹ್ಯಾಂಡಲ್ ಅನ್ನ ಈ ಸೈಡ್ ಬರ್ಕೊಡ್ರಿ. ಟೋಸ್ ಹ್ಯಾಂಡಲ್. ಇನ್ನೊಂದಿದೆ ಏನಂತ ನೋಡಿದಾಗ, ಕಾರ್ಟ್ ಪ್ಲಗ್ ಅನ್ನ ಟೋಸ್ ಸ್ಟ್ರಾ. ಹೌದಾ? ಹಾಗಾದ್ರೆ ಇಲ್ಲಿ ಕಾರ್ಟ್ ಪ್ಲಗ್ ಅಂತ ಬರ್ಕೊಡ್ರಿ. ಪ್ಲಗ್ ಈಸ್ ಈಕ್ವಲ್ ಟು ಏನ್ರಿ? ಟೋಸ್ ಸ್ಟ್ರಾ ಎಂದು ಕೋಡ್ ಮಾಡಲಾಗಿದೆ. ಯಾವ ಸ್ಟ್ರಾ? ಟೋಸ್ ಸ್ಟ್ರಾ ಎಂದು ಕೋಡ್ ಮಾಡಲಾಗಿದೆ.
ಹಾಗಾದ್ರೆ ಅವ್ರ ಏನ್ ಕೇಳ್ಯಾರ, ಕಾರ್ಟ್ಗೆ ಸರಿಯಾದ ಕೋಡ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಯಾವ್ದಕ್ಕ? ಕಾರ್ಟ್ಗೆ ಸರಿಯಾದ ಕೋಡ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ಅನ್ನ ಮಾಡೋಣ ಬಂಧುಗಳೇ. ಈಸಿ ಐತಿ, ಏನ್ ಅಂತದೇನ ತ್ರಾಸಿಲ್ಲ, ಇದ್ರೊಳಗ ಕಂಡಪಟ್ಟಿ ತ್ರಾಸೇನಿಲ್ಲ. ಸೊ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೇಕಂತ ನೋಡಿದಾಗ ಬಂಧುಗಳೇ, ಇಲ್ಲಿ ಇದು ನೋಡ್ರಿ, ಒಂದನೇ ಲೈನ್ ಮತ್ತು ಎರಡನೇ ಲೈನ್ ಒಳಗ LHS ಈ ಭಾಗವನ್ನ ನಾವು ಏನಂತ ಕರಿತೀವಿ? LHS. ಈ ಭಾಗವನ್ನ RHS. ಹೌದಾ? ಈ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದನೇ ಲೈನ್ ಮತ್ತು ಎರಡನೇ ಲೈನ್ ಒಳಗ ಸೇಮ್ ಆಗಿರ್ತಕ್ಕಂಥ ವರ್ಡ್ಗಳು ಯಾವ್ರಿ ಅದಾವ ನೋಡ್ಬೇಕು. ಸೇಮ್ ಆಗಿರ್ತಕ್ಕಂಥ ಅದಾವಲ್ಲ, ಯಾವ್ರಿ? ಲೈಟ್ ಮತ್ತು ಲೈಟ್ ಅಂತ ಹೇಳಿ. ಹಾಗಾದ್ರೆ ಲೈಟ್ ಗೆ ಏನ್ರ ಒಂದ್ ಸಿಂಬಲ್ ಹಾಕೊಡ್ರಿ. ಲೈಟ್ ಗೆ ಏನ್ ಹಾಕೋನಿ? ವೃತ್ತವನ್ನ ಬರ್ತೀನಿ, ಸರ್ಕಲ್ ಹಾಕೋನಿ. ಇಲ್ಲಿ ಲೈಟ್ ಗೆ ಏನ್ ಹಾಕೋನಿ? ಸರ್ಕಲ್ ಹಾಕೋನಿ. ಹಾಗಾದ್ರ RHS ಸೈಡ್ ಕೂಡ ಒಂದನೇ ಲೈನ್ ಎರಡನೇ ಲೈನ್ ಒಳಗೆ ಯಾವ್ದ್ರ ಒಂದು ಕಾಮನ್ ಇರಾಕಬೇಕು. ಯಾಕಂದ್ರೆ ಇಲ್ಲಿ ಅದಾವ ಅಂದ್ರ ಇಲ್ಲಿನೂ ಇರಾಕಬೇಕು. ಇಲ್ಲಿ ಯಾವ್ದಪ್ಪ ಕಾಮನ್ ಅಂತಂದ್ರೆ ಹ್ಯಾಂಡಲ್ ಅಂತ ಹೇಳಿ. ಹ್ಯಾಂಡಲ್ ಕು ನೀವ್ ಏನ್ ಮಾಡ್ರಿ, LHS ಒಳಗೆ ಏನ್ ಹಾಕೊಂಡಿದ್ರಿ? ವೃತ್ತ, ಸರ್ಕಲ್ ಹಾಕೊಂಡಿದ್ರಿ. ಆದ್ದರಿಂದ ಇಲ್ಲಿ ಕೂಡ ಏನಾಗ್ರಿ? ಸರ್ಕಲ್ ಹಾಕೊಂಡ್ಬಿಟ್ರಿ. ಹೌದಾ? ಎಸ್, ವೆರಿ ಗುಡ್. ದೆನ್ ಏನ್ ಮಾಡ್ರಿ ಅಂತ ಕೇಳಿದ್ರ, 2 ಮತ್ತು 3ನೇ ಲೈನ್ ನೋಡ್ರಿ. ಇಲ್ಲಿ 2 ಮತ್ತು 3ನೇ ಲೈನ್ LHS ಸೈಡ್ ನೋಡ್ರಿ. ಇಲ್ಲಿ ಯಾವ್ದ್ರ ಒಂದು ಸೇಮ್ ಇರಾಕಬೇಕ ಐತಲ್ಲ? ಹಾ, ಆಯ್ತು. ಹಂಗಾದ್ರೆ ಏನು ಪ್ಲಗ್ ಅನ್ನು ಸೇಮ್ ಐತಿ. ಈ ಪ್ಲಗ್ ನ ಏನ್ ಮಾಡೀನಿ? ಟ್ರಯಾಂಗಲ್ ಹಾಕೊಂಡ್ ತ್ರಿಭುಜವನ್ನ ಹಾಕೊಂಡೆ ಬಂಧುಗಳೇ. ಹಾಗಾದ್ರೆ RHS ಸೈಡ್ ಕೂಡ ಬರ್ರಿ. ಇಲ್ಲಿ ಕೂಡ ಏನ್ ಮಾಡೋಣ? ಈ 2ನೇ ಲೈನ್ 3ನೇ ಲೈನ್ ನೋಡ್ರಿ. ಇಲ್ಲಿ ಕೂಡ ಯಾವ್ದೋ ಒಂದು ಸೇಮ್ ಐತೆ ನೋಡ್ರಿ. ಐತಿ ಯಾವ್ದೋ ಟೋಸ್ ಅನ್ನೋದು. ಅದಕ್ಕೂ ಕೂಡ ಈಚೆ ಕಡೆ ಏನ್ ಹಾಕೊಂಡಿವಿ? ಟ್ರಯಾಂಗಲ್. ಆದ್ದರಿಂದ ಇಲ್ಲಿ ಕೂಡ ಟ್ರಯಾಂಗಲ್ ಹಾಕೊಳ್ಳೋಣ. ಎಸ್, ವೆಲ್ ಬಂಧುಗಳೇ. ಈಗ 1 ಮತ್ತು 3ನೇ ಲೈನ್ ನೋಡೋಣ. ಈಗ 1 2 ಲೈನ್ ಆಯ್ತು, 2 3 ಲೈನ್ ಆಯ್ತು LHS ಸೈಡ್. ಈಗ 1 ಮತ್ತು 3ನೇ ಲೈನ್ ಒಳಗೆ ಯಾವ ಸೇಮ್ ಅದಾವ ನೋಡೋಣ. ಅದಾವ ಸೇಮ್. ಯಾವ್ದ್ರಿ? ಕಾರ್ಟ್. ಹಾಗಾದ್ರೆ ಕಾರ್ಟ್ ಏನ್ ಮಾಡೋಣ? ಒಂದು ಸ್ಕ್ವೇರ್ ಅನ್ನ ಹಾಕೊಳ್ಳೋಣ. ಹೌದಾ? ಒಂದು ಸ್ಕ್ವೇರ್, ಚೌಕ್. ಇಲ್ಲಿ ಕೂಡ ಏನಿದೆ? ಒಂದು ಚೌಕನ್ನು ಹಾಕಿಕೊಳ್ಳೋಣ. ಹೌದಾ? ಹಾಗಾದ್ರ ಇಲ್ಲಿ 1 ಮತ್ತು 3 ಇಲ್ಲಿ ಕೂಡ ಒಂದು ಸೇಮ್ ಐತಿ. ಯಾವುದು? ಸ್ಟ್ರಾ ಅನ್ನೋದು ಕಾಮನ್ ಇದೆ. ಇಲ್ಲಿ ಕೂಡ ಏನ್ ಮಾಡ್ರಿ? ಚೌಕವನ್ನ ಹಾಕಿಕೊಳ್ಳೋಣ. ಎಸ್, ಈ ರೀತಿಯಾಗಿ ಆಯ್ತು ಬಂಧುಗಳೇ. ಇವಾಗ ಅವ್ರು ಏನ್ ಕೇಳ್ಯಾರಪ್ಪ ಅಂದ್ರೆ ಕಾರ್ಟ್ಗೆ ಕೋಡ್ ವರ್ಡ್ ಯಾವ್ದು ಅಂತ ಕೇಳಿದಾರೆ. ಇಲ್ಲಿ ಕಾರ್ಟ್ ಎಲ್ಲ ಐತಿ ನೋಡ್ರಿ. ಮೊದಲು ಕಾರ್ಟ್ ಎಲ್ಲಿದೆ ಅಂತ ನೋಡಿದಾಗ ಇಲ್ಲಿ ಕಾರ್ಟ್ ಇದೆ ಅಂಡ್ ಇಲ್ಲಿ ಕಾರ್ಟ್ ಇದೆ. ಸೊ ಇಲ್ಲಿ ಕಾರ್ಟ್ಗೆ ಯಾವ ಸಿಂಬಲ್ ಹಾಕೊಂಡಿವಿ ನೋಡ್ರಿ ನಾವು? ಚೌಕ. ಹಾಗಾದ್ರೆ ಇಲ್ಲಿ ಕೂಡ ಏನಂದ್ರೆ ಸ್ಕ್ವೇರ್ ಅನ್ನ ನೋಡಿ. ಈ ಸೈಡ್ ಬರ್ರಿ. ಯಾವ್ದು? ಸ್ಟ್ರಾಗ್ ಏನ್ ಮಾಡಿವಿ? ಚೌಕ ಹಾಕಿವಿ. ಆದ್ದರಿಂದ ಕಾರ್ಟ್ಗೆ ಸರಿಯಾಗಿರ್ತಕ್ಕಂಥ ಕೋಡ್ ವರ್ಡ್ ಯಾವ್ದು ಅಂತ ಕೇಳಿದ್ರ ಬಂಧುಗಳಿಗೆ ಗೊತ್ತಿರಲಿ, ಆಪ್ಷನ್ ಡಿ, ಸ್ಟ್ರಾ ಇಸ್ ರೈಟ್ ಆನ್ಸರ್ ಬಂಧುಗಳು. ಯಾವುದು? ಸ್ಟ್ರಾ. ಆಪ್ಷನ್ ಡಿ, ಸ್ಟ್ರಾ ಇಸ್ ರೈಟ್ ಆನ್ಸರ್ ಅಂತ ನೋಡ್ತಾ ಇದೀವಿ. ಎಸ್, ವೆಲ್, ವೆರಿ ಗುಡ್ ಬಂಧುಗಳೇ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಬಂತು. ಏನ್ ಮುಂದಿನ ಪ್ರಶ್ನೆ ಅಂತ ನೋಡಿದಾಗ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬಯರ್ ಈಸ್ ರಿಟರ್ನ್ ಆಸ್ CS ZCS, child is written as DF JJE. How will death be written in that code language? ಹಾಗಾದ್ರೆ ಪ್ರಶ್ನೆ ಕನ್ನಡದಲ್ಲಿ ಏನು ಅಂತ ನೋಡಿದಾಗ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಬಯರ್ ಅನ್ನು CS ZCS ಎಂದು ಬರೆಯಲಾಗುತ್ತದೆ ಮತ್ತು ಚೈಲ್ಡ್ ಅನ್ನು DF JJE ಎಂದು ಬರೆಯಲಾಗುತ್ತದೆ. ಆ ಭಾಷೆಯಲ್ಲಿ ಡೆತ್ ಅನ್ನು, ಹೌದಾ? ಈ ಡೆತ್ ಅಲ್ಲ, ಇಲ್ಲಿ ಐತೆ ನೋಡ್ರಿ. ಈ ಡೆತ್ ಅನ್ನ ಹೇಗೆ ಕೋಡ್ ಮಾಡಲಾಗುತ್ತದೆ ಅಥವಾ ಆ ಡೆತ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅನ್ನುವಂಥದ್ದು ಇದು SSC GD 10/1/2023 2ನೇ ಶಿಫ್ಟ್ ಒಳಗೆ ಬಂದಿರತಕ್ಕಂತ ಒಂದು ಪ್ರಶ್ನೆ. ಒಂದು ಎಷ್ಟನೇ ಶಿಫ್ಟ್ ಇದು? 2ನೇ ಶಿಫ್ಟ್ ಒಳಗೆ ಬಂದಿರತಕ್ಕಂತ ಒಂದು ಪ್ರಶ್ನೆ ಅಂತ ಹೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಬಂಧುಗಳೇ, ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಏನಾಗಿದೆ ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪ್ರಶ್ನೆ ಆಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಯಾವ ರೀತಿ ಆನ್ಸರ್ ಮಾಡಬಹುದು ಅಂತ ಹೇಳಿ ನೋಡಿದಾಗ, ಎಸ್, ಇಲ್ಲಿ ಮೊದಲು ನಾವು ಬೈಯರ್ ಅನ್ನ CS ZCS ಅಂತ ಯಾಕೆ ಬರ್ಕೊಂಡ ನೋಡೋಣ. ಓಕೆ, ಇಲ್ಲಿ ಬೈಯರ್ ಅಂತ ಹೇಳಿ ನಾವೇನ್ ಮಾಡ್ಕೊಳ್ಳೋಣ? ಬರೆದುಕೊಳ್ಳೋಣ. ಬೈಯರ್, ಎಸ್, ಬೈಯರ್ ಅಂತ ಬರ್ಕೊಂಡೆ. ಇವಾಗ ಬಿ ಜಾಗದೊಳಗೆ ಏನೈತಿ ನೋಡ್ರಿ? ಸಿ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರೋಣ? CS ZCS ಅಂತ ಬರ್ಕೊಂಡು. ಎಸ್, ವೆಲ್. ಹಾಗಾದ್ರೆ ಬಿ ಇದ್ದದ್ದು ಸಿ ಯಾಕಾಯ್ತು ಬಂಧುಗಳೇ? +1 ಮಾಡಲಾಗಿದೆ, ಅದಕ್ಕೆ +1. ಯು ಇದ್ದದ್ದು ಎಸ್ ಯಾಕಾಯ್ತು? ಹೌದಾ? ಯು ಇದ್ದದ ಎಸ್ ಯಾಕಾಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ಕೋಬೇಕು ಬಂಧುಗಳೇ. ಹೌದಾ? ಯು ಎನ್ನುವುದು ಎಸ್ ಯಾಕಾಯ್ತು ಅಂತ ಹೇಳಿ ನೋಡಿದಾಗ ಬಂಧುಗಳೇ, ಯುಗೆ ಏನ್ ಮಾಡಲಾಗಿದೆ? -2 ಮಾಡಲಾಗಿದೆ. -2 ಯಾಕಂದ್ರ ನೋಡ್ರಿ, ಯು ಹಿಂದೆ ಏನೈತೆ ಅಂತ ಹೇಳಿ ನೋಡಿದಾಗ ಟಿ ಇದೆ. ಟಿ ಹಿಂದೆ ಏನೈತ್ರಿ? ಎಸ್ ಐತೆ. ಆದ್ದರಿಂದ -2 ಮಾಡಿಕೊಳ್ಳಲಾಗಿದೆ. ವೈ ಇದ ಜಡ್ ಯಾಕಾಗಿದೆ? +1 ಮಾಡಿಕೊಳ್ಳಲಾಗಿದೆ. ಇ ಇದ ಸಿ ಯಾಕಾಯ್ತು ಅಂದ್ರೆ ಇ ಹಿಂದ ಡಿ ಐತಿ, ಡಿ ಹಿಂದ ಸಿ ಐತಿ, ಅದಕ್ಕೆ -2 ಮಾಡಿಕೊಳ್ಳಲಾಗಿದೆ. ಆರ್ ಇದ ಎಸ್ ಯಾಕಾಯ್ತ್ರಿ? +1 ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಕೋಡ್ ಏನ್ ರಿಪೀಟ್ ಆಗಿದೆ? +1 -2 +1 -2 +1 -2 +1 ಅಂತ. ಇನ್ನು ಸೇಮ್ ಅದೇ ರೀತಿಯಾಗಿ ಏನ್ ಮಾಡೋಣ? ಈ ಚೈಲ್ಡ್ ಅನ್ನು ಹೆಂಗ್ ಬರ್ದಾರ ಅಂತ ನೋಡೋಣ ಬಂಧುಗಳೇ. ಚೈಲ್ಡ್, ಎಸ್, ಚೈಲ್ಡ್. ಹಾಗಾದ್ರೆ ಇಲ್ಲಿ ಚೈಲ್ಡ್ ಅನ್ನ ಹೇಗೆ ಬರೆಯಲಾಗಿದೆ ಅಂತ ನೋಡಿದಾಗ, ಚೈಲ್ಡಿಸ್ ತರ ಮಾಡಬೇಡ್ರಿ, ನೀಟಾಗಿ ಆನ್ಸರ್ ಮಾಡ್ರಿ. ಚೈಲ್ಡ್ ಅನ್ನ ಹೆಂಗ್ ಬರ್ದಾರಪ್ಪ ಅಂತ ಕೇಳಿದ್ರ, DF JJE
ಮತ್ತು ಇ ಎಂದು ಬರೆಯಲಾಗಿದೆ. ಹಾಗಾದ್ರೆ ಸಿ ಇದ್ದದ್ದು ಡಿ ಆಗ್ಬೇಕಾದ್ರೆ +1 ಆಗಿದೆ. ಎಚ್ ಇದ್ದದ್ದು ಎಫ್ ಯಾಕಾಯ್ತು, ಎಚ್ ಇದ್ದದ್ದು ಎಫ್ ಯಾಕಾಯ್ತು ಅಂತ ನೋಡಿದಾಗ -2 ಆಗಿದೆ ಬಂಧುಗಳೇ. -2 ಹೆಂಗಾಯ್ತು ಅಂತ ನೀವು ಕೇಳಬಹುದು. ಎಫ್ ಆದ್ಮೇಲೆ ಏನ್ ಬರುತ್ತೆ, ಇ ಎಫ್ ಜಿ ಎಚ್, ಅದರಿಂದ -2 ಆಗಿದೆ. ಇನ್ನ ಐದು ಜೆ ಯಾಕಾಯ್ತು, +1 ಆಗಿದೆ. ಎಲ್ ಇದ್ದದ್ದು ಜೆ ಯಾಕಾಯ್ತ್ರಿ, ಜೆ ಕೆ ಎಲ್, ಅಂದ್ರೆ ಇಲ್ಲಿ ಕೂಡ -2 ಆಗಿದೆ. ಡಿ ಇದ್ದದ್ದು ಇ ಯಾಕಾಯ್ತ್ರಿ, +1 ಆಗಿದೆ. ಹಾಗೇನೆ ಈಗ ಆನ್ಸರ್ ಮಾಡೋಣ. ನಮ್ಗೆಲ್ಲ ಗೊತ್ತಾಯ್ತು ಡೆತ್ ಅನ್ನು ಹೇಗೆ ಬರೆಯಲಾಗುವುದು, DEATH, ಹೌದಾ. ಹಾಗಾದ್ರೆ DEATH ಡೆತ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ನೋಡಿದಾಗ ಇವಾಗ ಫಸ್ಟ್ ಅಕ್ಷರಕ್ಕೆ ನಾವೇನ್ ಮಾಡ್ಬೇಕ್ರಿ, +1 ಮಾಡ್ಕೋಬೇಕು. +1 ಅಂತ ಬಂದಾಗ ಡಿ ಮುಂದೆ ಏನ್ ಬರುತ್ತೆ, ಇ ಬರುತ್ತೆ. ಹೀಗೆ ಎರಡನೇ ಅಕ್ಷರಕ್ಕೆ ಏನ್ ಮಾಡ್ಕೋಬೇಕು ನೋಡ್ರಿ, -2 ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕೂಡ -2 ಮಾಡಲಾಗಿದೆ, ಇಲ್ಲಿ ಕೂಡ -2 ಮಾಡಲಾಗಿದೆ. ಹೀಗೆ -2 ಮಾಡಿದಾಗ ಏನ್ ಬರುತ್ತೆ, ಸಿ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಐತಿ. ಹೀಗೆ -2 ಮಾಡಿದಾಗ ಸಿ ಬರುತ್ತೆ. ಎಗೆ ಏನ್ ಮಾಡ್ಬೇಕ್ರಿ, ಮೂರನೇ ಅಕ್ಷರ +1 ಮಾಡ್ಬೇಕಾ, ಹಾಗಾದ್ರೆ ಬಿ ಬಂತು. ಇನ್ನು ಟಿ ಗೆ -2 ಮಾಡ್ಕೋಬೇಕು ಬಂಧುಗಳೇ, ಟಿ ಗೆ -2 ಮಾಡ್ಕೋಬೇಕು. ಎಸ್ ಆದ್ಮೇಲೆ ಟಿ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಬರ್ತಿರತಕ್ಕಂತ ಅಕ್ಷರ ಯಾವುದು, ಹೌದಾ. 14ನೇ ಅಕ್ಷರ, ಸಾರಿ 19ನೇ ಅಕ್ಷರ ಯಾವ್ದು ಅಂತ ನೋಡ್ಕೋಬೇಕು, ಹೌದಾ. ಟಿ ಎಷ್ಟನೇ ಅಕ್ಷರ ರೀ, 20ನೇ ಅಕ್ಷರ. ಎಸ್ ಎಷ್ಟನೇ ಅಕ್ಷರ, ಎಸ್ ಎಷ್ಟನೇ ಅಕ್ಷರ, 19ನೇ ಅಕ್ಷರ. ಹಾಗಾದ್ರೆ ಇಲ್ಲಿ ಟಿ ಗೆ ಏನ್ ಮಾಡ್ಬೇಕಾಗಿದೆ, ಮೈನಸ್ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಎಷ್ಟನೇ ಹಿಂದೆ ಇರತಕ್ಕಂಥ ಅಕ್ಷರ ಯಾವುದು ಅಂತ ನೋಡಿದಾಗ ಆರ್, ಅದು 18ನೇ ಅಕ್ಷರ ಅಂತ +1 ನೋಡಬೇಕು. ಹೆಚ್ ಆದ್ಮೇಲೆ ಬರುವಂತದ್ದು ಐ, ಆದ್ದರಿಂದ ರೈಟ್ ಆನ್ಸರ್ ಈಸ್ ECBRI ಅಂತ ಹೇಳಿ, ಹೌದಾ. ಹಾಗಾದ್ರೆ ಈ ಆಪ್ಷನ್ ಎಲ್ಲಿದೆ ಅಂತ ನೋಡೋಣ ಬಂಧುಗಳೇ. EC ನೋಡ್ರಿ, ECBRI. ಸೊ ಆದ್ದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ECBRI ಅಂತ ಹೇಳಿ. ಎಸ್, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ, ತಡ ಮಾಡದೆ. ನೆಕ್ಸ್ಟ್ ಕ್ವಶನ್ ಬಂತು. ಏನ್ ನೆಕ್ಸ್ಟ್ ಕ್ವಶನ್ ಅಂತಂದ್ರ, in a certain code language month is written as 1412137119 and year is written as 222269. how will week be written in that language? ಒಂದು ನಿರ್ದಿಷ್ಟ ಕೋಡ್ ಭಾಷೆ ಒಳಗ ಮಂತ್ ಅನ್ನು ಹೆಂಗ್ ಬರ್ದಾರ ಅಂದ್ರ 1 4 1 2 1 3 7 1 9 ಎಂದು ಮತ್ತು ಇಯರ್ ಅನ್ನು 2 2 2 2 6 9 ಎಂದು ಬರೆಯಲಾಗಿದೆ. ಹಾಗಾದ್ರೆ ಅದೇ ಭಾಷೆ ಒಳಗ ವೀಕ್ ಅನ್ನು ಹೆಂಗ್ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಬನ್ನಿ ಬಂಧುಗಳೇ, ನೇರವಾಗಿ ಏನ್ ಮಾಡೋಣ, ಆನ್ಸರ್ ಮಾಡೋಣ. ಎಸ್, ಇಲ್ಲಿ ನಾವು ಮೊದಲು ಏನ್ ಮಾಡೋಣ ಅಂತ, ಈಗ ಮಂತ್ ಅನ್ನ ಹೆಂಗ್ ಬರ್ದಾರ ಅಂತ ಮೊದಲು ನಾವೇನ್ ಮಾಡೋಣ, ತಿಳ್ಕೊಳ್ಳೋಣ, ಕಂಡು ಹಿಡಿಯೋದು ಬೇಡ, ನಾವು ತಿಳ್ಕೊಳ್ಳೋಣ, ಹೌದಾ. ಹಾಗಾದ್ರೆ ಮಂತ್ ಇದ್ದದ್ದು ಏನಾಗಿದೆ ಅಂತ ನೋಡಿದಾಗ 14 12 13 7 19 ಹ್ಯಾಂಗ್ ಆಗಿತ್ತಪ್ಪ ಅಂತ ಕೇಳಿದ್ರ ಎಮ್ಮ ಎಷ್ಟನೇ ಅಕ್ಷರ ಅಂತ ನೋಡ್ಬೇಕು. ನಾವು ಮೊದಲು ಏನ್ ನೋಡ್ಕೋಬೇಕು, ಎಮ್ಮ ಎಷ್ಟನೇ ಅಕ್ಷರ ಅಂತ ನೋಡ್ಕೋಬೇಕು. ಹಾಗಾದ್ರೆ ಎಂ ಎಷ್ಟನೇ ಅಕ್ಷರಪ್ಪ ಅಂತ ಹೇಳಿ ನೋಡಿದಾಗ ಎಂ 13ನೇ ಅಕ್ಷರ ರೀ. ಬಟ್ ಇಲ್ಲಿ 14 ಅಂತ ಬರ್ದಾರಲ್ರಿಪ, ಹೆಂಗ್ರಿ ಇದು, ಏನ್ ಕತೆ ಇದ ಅಂತ ಹೇಳಿ ನಾವೇನ್ ಮಾಡ್ಬೋದು, ಸ್ವಲ್ಪ ತಲೆ ಕೆಡ್ಸ್ಕೋಬಹುದು. ಬಟ್ ಅಷ್ಟೇನ ಏನಿಲ್ಲ ಅಂತ ಕೇಳಿದ್ರ ಟಫ್ ಇಲ್ರಪ್ಪ ಇದು, ಅಷ್ಟೇನೇನಿಲ್ಲ, ಟಫ್ ಇಲ್ಲ. ಯಾಕಂದ್ರೆ ಬಹಳ ಈಜಿ ಐತದ. ಹೆಂಗ್ ಈಜಿ ಐತಪ್ಪ ಅಂತ ಕೇಳಿದ್ರ ನಿಮ್ಗೆ ಗೊತ್ತಿರ್ಬೇಕು, ಎಮ್ಮನ ಜಾಗದಾಗ ಏನ್ ಬರ್ದಾರ ಅದ ಮೊದಲು ಬರ್ಕೊಳ್ಳೋಣ. 14 ಓದ್ ಜಾಗದೊಳಗೆ ಏನ್ ಬರ್ಕೊಂಡಾರ್ರಿ, 12 ಬರ್ಕೊಂಡಾರಲ್ಲ. ವೆರಿ ಗುಡ್, 12 ಬರ್ಕೊಳ್ಳೋಣ. ಎನ್ ಜಾಗದಾಗ ಏನ್ ಬರ್ದಾರಿಪ್ಪ ಇವ್ರು, ಮತ್ತ 13 ಬರ್ದಾರಲ್ರಿ ಇವ್ರು, 13 ಬರ್ಕೊಳ್ಳೋಣ. ಟಿ ಜಾಗದಾಗ ಏನ್ ಬರ್ದಾರ್ರಿಪ್ಪ, ಟಿ ಜಾಗದಾಗ ನೋಡ್ರಿ, ಟಿ ಜಾಗದಾಗ ಏನ್ ಬರ್ಕೊಂಡಾರ, 7 ಬರ್ದಾರಲ್ರಿ, 7. ಹಂಗ ಬರ್ಕೊಳ್ಳೋಣ. ಎಚ್ ಜಾಗದಾಗ ಏನ್ ಬರ್ದಾರಿಪ್ಪ ದೇವ್ರ, 19 ಬರ್ದಾರ, ಹಂಗ ಬರ್ಕೊಳ್ಳ. ಹಂಗಾದ್ರ ಇಲ್ಲಿ ಬಂಧುಗಳೇ, ಮೊದಲ್ ನಾವ್ ಇಲ್ಲಿ ನೋಡ್ರಿ 14ನೇ ಅಕ್ಷರ ಯಾವ್ದು ಬರ್ಕೊಂಡ್ ಬಿಡ್ರಿ, ನೋಡ್ ಗೊತ್ತಾಗ್ತೈತಿ ನಮ್ಗೆ. ಇಲ್ಲೇ ಬರೀತ ನೋಡ್ರಿ. ನಾ ಈಗ 14ನೇ ಅಕ್ಷರ ಯಾವ್ದ್ರಿಪ್ಪ ದೇವ್ರ ಅಂದ್ರ 14ನೇ ಅಕ್ಷರ ಯಾವ್ದು, ಎನ್. 12ನೇ ಅಕ್ಷರ ಯಾವ್ದ್ರಿಪ್ಪ, ಎಸ್, ಎಲ್. 13ನೇ ಅಕ್ಷರ ಯಾವ್ದ್ರಿ, ಎಂ. 7ನೇ ಅಕ್ಷರ ಯಾವ್ದ್ರಿ, 7ನೇ ಅಕ್ಷರ, ವಿಚಾರ ಮಾಡ್ರಿ ಒಂದ್ ಸ್ವಲ್ಪ, 7ನೇ ಅಕ್ಷರ ಯಾವ್ದ್ರಿ, ಜಿ. ಇನ್ನು 19ನೇ ಅಕ್ಷರ ಯಾವ್ದು ಅಂತ ನೋಡಿದಾಗ ಯಾವ್ದ್ರಿ, ಎಸ್ ಅಂತ. ಹಂಗಾದ್ರ ನಾ ಯಾಕೆ ಹಿಂಗ್ ಬರ್ತೀನಿ ಅಂತಂದ್ರ, ಇವಕ್ ನಾವ್ ಏನಂತೀವಿ, ಜೋಡಿ ಪದ ಅಂತೀವಿ ಬಂಧುಗಳೇ. ಯಾವ್ದ್ರಿ ಜೋಡಿ ಪದ ಅಂತಂದ್ರ ನೋಡ್ರಿ, ಎಂ ಎನ್ ಇವ್ ಎರಡು ಅಪೋಸಿಟ್ ವರ್ಡ್ ರೀ. ವರ್ಡ್ ಏನ್ರಿ, ಅಪೋಸಿಟ್ ವರ್ಡ್. ಓ ಮತ್ತು ಎಲ್ ಅಪೋಸಿಟ್ ವರ್ಡ್, ಎನ್ ಮತ್ತು ಎಂ ಮತ್ತು ಅಪೋಸಿಟ್ ವರ್ಡ್, ಟಿ ಮತ್ತು ಜಿ ಅಪೋಸಿಟ್ ವರ್ಡ್, ಎಚ್ ಮತ್ತು ಎಸ್ ಅಪೋಸಿಟ್ ವರ್ಡ್. ಹೆಂಗ ಅಪೋಸಿಟ್ ವರ್ಡ್ ಅಂತ ನೀವು ಕೇಳಾಕತ್ತೀರಿ, ಹೌದಲ್ರಿ, ಗೊತ್ತು, ಕರೆಕ್ಟ್. ನಾನು ಹೆಂಗಂದ್ರ ನೋಡ್ರಿ, ಇಲ್ಲಿ ಏನ್ ಮಾಡೋಣ ಅಂದ್ರೆ ABCD ಬರೀ ಏನ್ರಿ, ABCDEFGHIJKL. ಎಷ್ಟದವ್ರಿ, 13 ಅಕ್ಷರ. ಅದು ಟೋಟಲ್ ಎಷ್ಟದಾವ್ರಿ, 26 ಅದಾವ.
ಇನ್ನು ಉಳ್ದದ ಹಿಂಗ್ ಬರೀತಾನ ನೋಡ್ರ ನಾ ಹೆಂಗ್ ಬರೀತಾನ ಅಂತಾರ ಜೆ ಕೆ ಎಲ್ ಇಲ್ಲಿ ಎಂ ಒಂದು ಬರೀನ ಯಾವ್ದು ಎಂ 13ನೇ ಅಕ್ಷರ ಎಂ ಏನ್ ಬರ್ರಿ ಉಲ್ಟಾ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಇವಾಗ ಗೊತ್ತಾಯ್ತು ನೋಡ್ರಿ ನಿಮಗೆ ಏನಂತ ಹೇಳಿ ಹೌದಲ್ಲ ಜೋಡಿ ಪದ ಅಥವಾ ಅಪೋಸಿಟ್ ವರ್ಡ್ ಇವಲ್ಲ ಅಪೋಸಿಟ್ ವರ್ಡ್ ಹೆಂಗ್ ಅಪೋಸಿಟ್ ವರ್ಡ್ ಆಗ್ತಾವಂದ್ರ ಇಲ್ಲಿ ಎಂ ಜಾಗದಾಗ ಏನ್ ಬರ್ತಿದ್ರ 14 ಅಕ್ಷರ ಯಾವ್ದ್ರ ಎನ್ನ ಹಂಗಾದ್ರೆ ಅಪೋಸಿಟ್ ವರ್ಡ್ ಏನ್ ನೋಡ್ರಿ ಇಲ್ಲಿ ಎಂ ಜೊತೆ ಏನ್ ಬರ್ಬೇಕ್ರಿ ಎನ್ ಬರ್ಬೇಕು ಎಲ್ ಜೊತೆ ಏನ್ ಬರ್ಬೇಕ್ರಿ ಓ ಬರ್ಬೇಕು ಬಂದೈತಿಲ್ ನೋಡ್ರಿ ಇಲ್ಲಿ ಎಲ್ ಐತ್ ನೋಡ್ರಿ ಇಲ್ಲಿ ಎಲ್ ಐತ ಇಲ್ಲಿ ಓ ಬಂದೈತಿ ಕರೆಕ್ಟಾ ಎಸ್ ವೆಲ್ ಹಂಗ ಕೆ ಜೊತೆ ಪಿ ಬರ್ಬೇಕು ಜೆ ಜೊತೆ ಕ್ಯೂ ಬರ್ಬೇಕು ಐ ಜೊತೆ ಆರ್ ಬರ್ಬೇಕು ಎಚ್ ಜೊತೆ ಎಸ್ ಬರ್ಬೇಕು ಜಿ ಜೊತೆ ಟಿ ಎಫ್ ಜೊತೆ ಯು ಇ ಜೊತೆ ವಿ ಡಿ ಡಬ್ಲ್ಯೂ ಸಿ ಎಕ್ಸ್ ಬಿ ವೈ ಇ ಜೆಡ್ ಅಂತ ಇವಾಗ ನಾವ್ ಏನಂತ ಕರಿತೀವಿ ಅಂದ್ರ ಅಪೋಸಿಟ್ ವರ್ಡ್ ಅಂತ ಕರಿತೀವಿ ಬಂದ್ಗಳು ಏನ್ರಿ ಅಪೋಸಿಟ್ ವರ್ಡ್ ಅಂತ ಕರಿತೀವಿ ಅಂದ್ರ ಇಲ್ಲಿ ಮಂತ್ ಅನ್ ಹೆಂಗ್ ಬರ್ದಾರ ಅಂತಂದ್ರ 14 12 13 7 19 ಅಂತ ಬರ್ದಾರ ಹಂಗ ಇದನ್ನ ಇಯರ್ ಒಂದ್ ಸ್ವಲ್ಪ ನೋಡ್ಬಿಡೋಣ ಏನದ ಆಗ್ಲಿ ಬೇಕಾದ ಇಯರ್ ನೋಡ್ರಿ ಇ ವೈ ಇ ಎ ಆರ್ ಅನ್ನ ಅವ್ರು ಹೆಂಗ್ ಬರ್ದಾರಪ್ಪ ಅಂತ ಕೇಳಿದ್ರ ಇಲ್ಲೈತ್ ನೋಡ್ರಿ ಎಷ್ಟು 22 ಮತ್ 22 69 ಅಂತ ಬರ್ದಾರ ಅವ್ರು ಯಾಕೆ ಬರ್ದಾರಪ್ಪ ಹಿಂಗ ಅಂತ ಕೇಳಿದಾಗ ಬಂಧುಗಳಿಗೆ ಗೊತ್ತಿರ್ಲಿ ನಿಮ್ಗ ವೈ ನ ಅಪೋಸಿಟ್ ವರ್ಡ್ ನೋಡ್ರಿ ವೈ ನ ಅಪೋಸಿಟ್ ವರ್ಡ್ ನೋಡಿದಾಗ ವೈ ನ ಅಪೋಸಿಟ್ ಯಾವ್ದ್ರಿ ಆಕ್ಚುಲಿ ಬಿ ನೋಡ್ರಿ ಬಿ ಹಂಗಾದ್ರೆ ಎಷ್ಟು ಬರಿಬೇಕು ಅವ್ರ 2 ಬರಿಬೇಕಲ್ಲ ಅದಕ್ಕೆ 2 ಬರ್ದಾರು ಹೌದು ಯಾವ್ದ್ರಿ ಬಿ ಅಂತ ಇಲ್ಲಿ ಬರೆಯತ್ತೇನೆ ನಾನು ಇನ್ನ ನೆಕ್ಸ್ಟ್ ಯಾವ್ದು ಅಕ್ಷರ ಇ ಐತಿ ಇಲ್ಲಿ ಹೌದಾ ಇ ಐತಿ ಈ ಜಾಗದಾಗ ಏನ್ ಬರ್ದಾರಪ್ಪ 22 ಬರ್ದಾರ ಅಂತ ನೀವ್ ಹೇಳಕತ್ತೀರಾ ಹಾ ಹೌದು ಹಾಗಾದ್ರೆ ಈ ಜೊತೆ 22 ಯಾಕೆ ಬರ್ದಾರ ಅಂದ್ರ 22ನೇ ಅಕ್ಷರ ಯಾವ್ದು ವಿ ಅದಕ್ಕೆ ಅಲ್ಲಿ ಏನ್ ಮಾಡ್ಯಾರ ವಿ ಅಂತ ತಗೋಣ ಹೌದಾ ಹಂಗ ಎ ಜಾಗದಾಗ 2 ಬರ್ದಾರ ಮತ್ತವ್ರ ಎ ಜಾಗದ ಸಾರಿ ಎ ಜಾಗದಾಗ 26 ಬರ್ದಾರ 26 ಯಾಕೆ ಹೇಳ್ರಿ ಎ ಜಾಗದ ಅಪೋಸಿಟ್ ವರ್ಡ್ ಏನು ಜಡ್ ಐತಲ್ಲ ಅದು ಜಡ್ ಇನ್ನು 6 ಜಾಗದಾಗ 9 ಬರ್ದಾರಲ್ಲ ಎಸ್ 9 ಯಾಕೆ ಬರ್ದಾರಪ್ಪ ಅಂತ ಕೇಳಿದ್ರೆ 6 ಜಾಗದಾಗ ಇಲ್ಲಿ ಐ ಯಾಕಂದ್ರೆ ಐ ಎಷ್ಟನೇ ಅಕ್ಷರ ರೀ 9ನೇ ಅಕ್ಷರ ಅಂತ ಹೇಳಿ ಹೌದಾ ಅಂದ್ರೆ ಬಿ ವಿ ಜಡ್ ಐ ಆಗ್ಬೇಕಿತ್ತು ಸೊ ಇದು ಇಲ್ಲಿನ ಒಂದು ಏನಾಗಿದೆ ಟ್ರಿಕ್ ಆಗಿದೆ ಸೊ ಹಿಂಗ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರ ಸೇಮ್ ಉಳಿದಿರ್ತಕ್ಕಂಥವು ಎಲ್ಲವನ್ನ ಏನ್ ಮಾಡೋಣ ಅಪೋಸಿಟ್ ವರ್ಡ್ ಗಳನ್ನ ಏನ್ ಮಾಡೋಣ ನಾವು ಆನ್ಸರ್ ಮಾಡೋಣ ಬೇಡ ಮಾಡೋ ಹಂಗಾದ್ರ ಅದೇ ರೀತಿಯಾಗಿ ಏನ್ ಮಾಡೋಣ ಅಂತಾರೆ ಅಪೋಸಿಟ್ ವರ್ಡ್ ಗಳನ್ನ ಇಲ್ಲಿ ಏನ್ ಮಾಡೋಣ ಆನ್ಸರ್ ಮಾಡೋಣ ಹಂಗಾದ್ರ ಮುಂದಿರ್ತಕ್ಕಂಥದ್ದು ಯಾವ್ದು ಪದ ಯಾವ್ದಕ್ಕೆ ನಾವು ಅಪೋಸಿಟ್ ವರ್ಡ್ ಕಂಡು ಹಿಡಿಬೇಕಾಗೈತಿ ಅಂತ ನೋಡಿದಾಗ ಎಸ್ ಬೇರೆ ಯಾವ್ದಲ್ಲ ಇಲ್ಲ ಐತಿ ನೋಡ್ರಿ ಯಾವ್ದು ವೀಕ್ ಅನ್ನು ಹೇಗೆ ಬರೆಯಲಾಗುತ್ತೆ ಅಂತ ಕೇಳ್ಯಾರ ಹಾಗಾದ್ರೆ ವೀಕ್ ಅಂತ ಬರ್ಕೊಂಡಿದ್ವಿ ಏನ್ರಿ ವೀಕ್ ವೀಕ್ ಎಸ್ ಕರೆಕ್ಟ್ ಹಂಗಾದ್ರ ಡಬ್ಲ್ಯೂ ನ ಅಪೋಸಿಟ್ ವರ್ಡ್ ಯಾವ್ದು ಡಬ್ಲ್ಯೂ ದ ಅಪೋಸಿಟ್ ವರ್ಡ್ ಯಾವ್ದು ಅಂತ ನೋಡಿದಾಗ ಡಿ ರೀ ಇಲ್ಲ ಐತಿ ನೋಡ್ರಿ ಡಿ ಬರ್ಕೋರಿ ಇನ್ನು ಈ ಅಪೋಸಿಟ್ ವರ್ಡ್ ಯಾವ್ದಂತ ನೋಡಿದಾಗ ಯಾವ್ದೈತ್ರಿ ಆಲ್ರೆಡಿ ಗೊತ್ತೈತಿ ನಮಗೆ ವಿ ಮತ್ತೆ ಇದು ವಿ ಎ ಅಪೋಸಿಟ್ ವರ್ಡ್ ಯಾವ್ದಂತ ನೋಡಿದಾಗ ಯಾವ್ದೈತ್ರಿ ಪಿ ಐತಿ ಪಿ ಹಾಗಾದ್ರೆ ಡಿ ಎಷ್ಟನೇ ಅಕ್ಷರ ರೀ 4ನೇ ಅಕ್ಷರ ವಿ ಎಷ್ಟನೇ ಅಕ್ಷರ 22ನೇ ಅಕ್ಷರ ವಿ ಎಷ್ಟನೇ ಅಕ್ಷರ 22ನೇ ಅಕ್ಷರ ಪಿ ಎಷ್ಟನೇ ಅಕ್ಷರ ಅಂತ ನೋಡಿದಾಗ ಎಂ ಎನ್ ಓ ಪಿ ಅಂದ್ರ 16ನೇ ಅಕ್ಷರ ಹಾಗಾದ್ರೆ ಕೋಡ್ ಏನಾಗ್ಬೇಕ್ರಿ 4 2 2 2 2 1 6 ಎಲ್ಲೈತಿ ನೋಡ್ರಿ 4 2 2 2 2 1 6 ಅದರಿಂದ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಬಂಧುಗಳೇ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಇದನ್ನ ನಾವೇನ್ ಮಾಡಿವಿ ಈ ಒಂದು ಪ್ರಶ್ನೆಗೆ ನೀಟಾಗಿ ಆನ್ಸರ್ ಮಾಡಿವಿ ಎಸ್ ವೆಲ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಂತ ನೋಡಿದಾಗ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಫಿಂಗರ್ ಈಸ್ ರಿಟರ್ನ್ ಆಸ್ HHPIDT and destiny is written as FDUVHPA. How will granted be written in that code language? S. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಫಿಂಗರ್ ಅನ್ನು HHPIDT ಎಂದು ಬರೆಯಲಾಗುತ್ತದೆ ಡೆಸ್ಟಿನಿಯನ್ನು FDUVHPA ಎಂದು ಬರೆಯಲಾಗುತ್ತದೆ ಅದೇ ಭಾಷೆ ಒಳಗೆ ಗ್ರಾಂಟೆಡ್ ಅನ್ನು ಹೆಂಗ ಬರೆಯಲಾಗುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಲಾಗಿದೆ SSGD ಜನವರಿ 10 2023 3ನೇ ಶಿಫ್ಟ್ ಒಳಗೆ ಬಂದಿರತಕ್ಕಂತ ಪ್ರಶ್ನೆ ಹೌದಾ ಹಾಗಾದ್ರ ಇದಕ್ಕೆ ಏನ್ ಮಾಡೋಣ ಅಂತ ಕೇಳಿದ್ರೆ ನೇರವಾಗಿ ಆನ್ಸರ್ ಮಾಡೋಣ ಯಾವುದೇ ಕಾರಣಕ್ಕೆ ಏನ್ ಮಾಡೋದು ಬೇಡ ಅಂತಂದ್ರ ತಡ ಮಾಡೋದು ಬೇಡ ಅಂತ ಹೇಳಿ ಹೌದಾ ಬಂಧುಗಳೇ ಏನ್ ಮಾಡೋದು ಬೇಡ ತಡ ಮಾಡೋದು ಬೇಡ ಅಂತ ಹೇಳಿ ಹೌದಾ ಹಾಗಾದ್ರ ಆನ್ಸರ್ ಮಾಡೋಣ ಎಸ್ ವೆಲ್ ಆನ್ಸರ್ ಮಾಡೋಣ ನೋಡೋಣ ಯಾವ ರೀತಿಯಾಗಿ ಮಾಡಬಹುದು ನಾವು ಯಾವ ರೀತಿಯಾಗಿ ತಪ್ಪು ಮಾಡ್ತೀವಿ ಅದನ್ನು ನೋಡೋಣ ಹೌದಾ ಇಲ್ಲಿ ಏನ್ ಮಾಡೋಣ ಅಂತ ಕೇಳಿದ್ರೆ ಫಿಂಗರ್ ಅಂತ ಬರ್ಕೊಂಡು ಎಸ್ ಏನಂತ ಬರ್ಕೊಂಡು ನಾನು ಫಿಂಗರ್ ಅಂತ ಬರ್ಕೊಂಡು ನೆಕ್ಸ್ಟ್ ಏನ್ ಬರ್ಕೊಂಡು ಫಿಂಗರ್ ಏನ್ ಕೋಡ್ ಮಾಡ್ಯಾರ್ರಿ ಫಿಂಗರ್ ಏನ್ ಕೋಡ್ ಮಾಡಲಾಗಿದೆ ಅಂತ ಕೇಳಿದ್ರ ಎಸ್ HHPID ಎಂದು ಬರೆದುಕೊಳ್ಳಲಾಗಿದೆ ಹಂಗಾದ್ರ ಯಾಕಪ್ಪ ಹಿಂಗ್ ಮಾಡ್ಯಾರ ಇವ್ರ ಅದಕ್ಕಿಂತ ಮುಂಚೆ ಇದನ್ನು ಬರ್ಕೊಳ್ಳಿ ಇಲ್ಲಿ ಯಾವ್ದು ಡೆಸ್ಟಿನಿ ಬರ್ಕೊಳ್ಳೋಣ ಏನ್ರಿ ಡೆಸ್ಟಿನಿ ಬರ್ಕೊಳ್ಳೋಣ ಡೆಸ್ಟಿನಿ ನೀವೇನ್ ಮಾಡಬಹುದು ಈ ಆನ್ಸರ್ ಗ್ಯಾರಂಟಿ ಡೆಫಿನೆಟ್ಲಿ ಏನ್ ಮಾಡ್ತೀರಿ ರಾಂಗ್ ಮಾಡ್ತಾರೆ ಹೆಂಗ್ ಮಾಡ್ತೀರಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ ನಿಮ್ಗೆ ಇಲ್ಲಿ ಡೆಸ್ಟಿನಿಗೆ ಏನ್ ಕೋಡ್ ಮಾಡ್ಕೊಂಡಾರಪ್ಪ ಅವ್ರ ಅಂತ ಕೇಳಿದ್ರ ಡೆಸ್ಟಿನಿಗೆ
ಎಫ್ ಡಿ ಯು ಏನು ಎಫ್ ಡಿ ಯು ಪಿ ಎಚ್ ಪಿ ಎ ಎಂದು ಕೋಡ್ ಮಾಡಲಾಗಿದೆ. ಹೌದಾ, ಇವಾಗ ಇಲ್ಲಿ ನೋಡಿ ಚೆಕ್ ಮಾಡೋಣ. ಎಫ್ ಇದ್ದದ ಹೆಚ್ಚು ಹಾಕತ್ಪ ನೋಡ್ರಿ, ಎಫ್ ಇದ್ದದ ಹೆಚ್ಚು ಹಾಕತ್ತು. ಏನ್ರ ಒಂದ್ ಮಾಡಿ ನೋಡ್ರಲ್ಲ. ಎಫ್ ಸರ ಎಫ್ ಆಗನ ಏನ್ ಬರ್ತೈತಿ? ಎಫ್ ಆಗನ ಇ ಎಫ್ ಜಿ ಹೆಚ್ ಅಂದ್ರೆ ಇದಕ್ಕೆ ಏನ್ ಮಾಡ್ಯಾರ? +2 ಮಾಡ್ಯಾರ ಅನ್ಬಹುದು. ಐಕ್ರಿ ಐದದ ಹೆಚ್ಚು ಹಾಕತ್ತು ಅಂತ ಹೇಳಿ ನೋಡಿದಾಗ, ಐದದ ಹೆಚ್ಚು ಹಾಕಂತ ಹೇಳಿ ನೋಡಿದಾಗ -1 ಆಗಿ ಸರ್ ಅಂತ ಅನ್ಬಹುದು. ಏನ್ ಅನ್ಬಹುದು ನಾವು? -1 ಆಗೈತಿ. ಎಸ್. ದೆನ್ ಎನ್ ಇದ್ದದ ಪಿ ಯಾಕಾಯ್ತು? ಎನ್ ಇದ್ದದ ಪಿ ಎಂ ಎನ್ ಓ ಪಿ ಇಲ್ಲಿ ಮತ್ತೇನಾಯ್ತ್ರಿ? +2 ಆಯ್ತು. ಜಿ ಇದ್ದದ ಐ ಯಾಕಾಯ್ತು ಅಂತ ಕೇಳಿದ್ರ ಜಿ ಹೆಚ್ ಐ ಜೆ ಅಂದ್ರೆ ಇಲ್ಲಿ ಕೂಡ ಏನಾಯ್ತ್ರಿ? +2 ಆಯ್ತು. ಇನ್ನು ಇ ಇದ್ದದ ಡಿ ಯಾಕಾಯ್ತು ಅಂತ ಕೇಳಿದ್ರೆ ಇ ಇದ್ದದ ಡಿ ಇಲ್ಲಿ -1 ಆಗಿದೆ. ಆರ್ ಇದ್ದದ ಟಿ ಯಾಕಾಯ್ತು? ಆರ್ ಆದ್ಮೇಲೆ ಎಸ್, ಎಸ್ ಆಗನ ಟಿ ಅಂದ್ರೆ ಇಲ್ಲಿ +2 ಆಯ್ತು ಅಂತ ನೋಡ್ತಾ ಇದ್ವಿ. ಎಸ್ ವೆಲ್. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಏನ್ ಮಾಡೋಣ, ಡಿ ಇದ್ದದ ಎಫ್ ಆಯ್ತು. ಯಾಕೆ ಡಿ ಇದ್ದದ ಎಫ್ ಆಯ್ತು ಅಂತಂದ್ರ ಇ ಎಫ್ ಇಲ್ಲಿ +2 ಆಗಿದೆ. ಇ ಇದ್ದದ ಡಿ ಯಾಕಾಯ್ತು? -1 ಆಗಿದೆ. ಎಸ್ ಇದ್ದದ ಯು ಯಾಕಾಯ್ತ್ರಿ? ಟಿ ಯು +2 ಆಗಿದೆ. ಟಿ ಇದ್ದದ ವಿ ಯಾಕಾಯ್ತು ಅಂದ್ರೆ ಟಿ ಯು ವಿ +2 ಆಗಿದೆ ಇಲ್ಲಿ ಕೂಡ. ಐ ಇದ್ದದ ಹೆಚ್ ಯಾಕಾಯ್ತು ಅಂದ್ರೆ ಹೆಚ್ ಇಲ್ಲಿ -1 ಆಗಿದೆ. ಏನಾಗಿದೆ? -1 ಆಗಿದೆ. ಎನ್ ಇದ್ದದ ಪಿ ಯಾಕಾಯ್ತ್ರಿ? ಎಂ ಎನ್ ಓ ಪಿ ಇಲ್ಲಿ +2 ಆಗಿದೆ. ವೈ ಇದ್ದದ ಎ ಯಾಕಾಯ್ತು? ಇಲ್ಲಿ ಕೂಡ +2 ಆಗಿದೆ ಅಂತ ನೋಡ್ತಾ ಇದ್ವಿ. ಒಂದು ವೇಳೆ ಇದೇ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು? ಮುಂದಿನ ಆನ್ಸರ್ ಮಾಡ್ಬೇಕು ನಾವು. ಆದ್ರೆ ಇಲ್ಲಿ ಒಂದು ನೀವು ಏನ್ ಮಾಡ್ಬೇಕು? ಅಬ್ಸರ್ವೇಷನ್ ಮಾಡ್ಬೇಕಾಗ್ತೈತಿ. ಏನಂತ ಕೇಳಿದ್ರ ಇಲ್ಲಿ ನೋಡಿ ಎಫ್ ಇಲ್ಲಿ ಫಸ್ಟ್ನೇ ಅಕ್ಷರ ಏನಾಗಿದೆ? +2 ಆಗಿದೆ. ಆಮೇಲೆ -1 ಆಗಿದೆ, +2 ಆಗಿದೆ, +2 ಆಗಿದೆ, -1 ಆಗಿದೆ, +2 ಆಗಿದೆ. ಹಂಗ ಇಲ್ಲಿ ನೋಡಿ ಮೊದಲನೇ ಅಕ್ಷರ +2 ಆಗಿತ್ತ, ಇಲ್ಲಿ +2 ಆಗಿದೆ. ಎರಡನೇ ಅಕ್ಷರ -1 ಆಗಿತ್ತ, ಇಲ್ಲಿ -1 ಆಗಿದೆ. ಮೂರನೇ ಅಕ್ಷರ ಇಲ್ಲಿ +2 ಆಗಿದೆ. ಇಲ್ಲಿ ನೋಡ್ರಿ ಮೂರನೇ ಅಕ್ಷರ ಏನಾಗಿದೆ ಅಂತ ಹೇಳಿ ಇಲ್ಲಿ ಕೂಡ +2 ಆಗಿದೆ. ಹೌದಾ, ನಾಲ್ಕನೇ ಅಕ್ಷರ ಇಲ್ಲಿ +2 ಆಗಿದೆ. ಇಲ್ಲಿ ಕೂಡ ನಾಲ್ಕನೇ ಅಕ್ಷರ ಏನಾಗ್ಬೇಕಿತ್ತು? +2 ಆಗ್ಬೇಕಿತ್ತು. ಅಂಡ್ ಆಗಿದೆ ಟಿ ಯು ಪಿ ಅಂತ ಹೇಳಿ. ಐದನೇ ಅಕ್ಷರ ಏನಾಗಿತ್ತೆ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಇ ಡಿ ಅಂದ್ರೆ -1 ಆಗಿತ್ತೆ. ಬಟ್ ಇಲ್ಲಿ ಐದನೇ ಅಕ್ಷರ ಏನಾಗಿದೆ ಅಂತ ಹೇಳಿ ನೋಡಿದಾಗ ಹೆಚ್ ಐ ಇಲ್ಲಿ ಏನಾಗಿದೆ? ಸ್ವಲ್ಪ ಏನಾಗಿದೆ? ಡಿಫ್ರೆನ್ಸ್ ಆಗಿದೆ ಅಂತ ನೋಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಟ್ರಿಕ್ ಅಂತ ನೋಡಿದಾಗ ಬಂಧುಗಳೇ, ಇಲ್ಲಿ ವಾವೆಲ್ ಮತ್ತು ಕಾನ್ಸನೆಂಟ್ ಕಾನ್ಸೆಪ್ಟ್ ಇದೆ ಬಂಧುಗಳೇ. ವಾವೆಲ್ ಮತ್ತು ಕಾನ್ಸನೆಂಟ್ ಏನಂತ ಕೇಳಿದಾಗ ಎಲ್ಲಿ ಕಾನ್ಸನೆಂಟ್ ವ್ಯಂಜನದ ಅಕ್ಷರಗಳದಾವಲ್ಲ ಅಲ್ಲೆಲ್ಲ +2 ಮಾಡ್ಯಾರ. ಅಂಡ್ ಎಲ್ಲಿ ವಾವೆಲ್ ಅದಾವಲ್ಲ ಅಲ್ಲಿ -1 ಮಾಡ್ಯಾರ. ಇದು ಕಾನ್ಸೆಪ್ಟ್ ನಿಮ್ ತಲೆಯೊಳಗೆ ಇತ್ತು ಅಂದ್ರೆ ಆನ್ಸರ್ ಮಾಡಬಹುದು. ಇಲ್ಲಾಂದ್ರೆ ಆನ್ಸರ್ ಏನಾಗ್ತೈತಿ? ರಾಂಗ್ ಆಗ್ತೈತಿ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಆನ್ಸರ್ ಬರ್ತೇನೆ ನಾನು. ಸೊ ಇಲ್ಲಿ ಯಾವ್ದಕ್ಕೆ ಆನ್ಸರ್ ಮಾಡೋಕಾಗಿತ್ತು? ನಾನು ಗ್ರಾಂಟೆಡ್ ಏನಂತ ಹೇಳಿ ಅಂತಾರ ಅಂತ ಆನ್ಸರ್ ಮಾಡೋಕೆ. ಹೌದಾ, ಗ್ರಾಂಟೆಡ್. ಹೌದಾ, ಅದನ್ನ ಬರ್ಕೊಳಕತ್ತೀನಿ ನೋಡ್ರಿ ಇಲ್ಲಿ ಗ್ರಾಂಟೆಡ್ ಅಂತ ಬರ್ಕೊಂಡಿಲ್ಲ. ಎಸ್ ವೆಲ್. ಇವಾಗ ಗ್ರಾಂಟೆಡ್ ಆನ್ಸರ್ ಅವ್ರು ಹೆಂಗ್ ಮಾಡ್ಯಾರ, ನಾವ್ ಹೆಂಗ್ ಮಾಡ್ಬೇಕಾಗಿತ್ತು ನೋಡ್ರಿ. ವ್ಯಂಜನ್ ಇತ್ತಂದ್ರೆ ಫಸ್ಟ್ನೇ ಅಕ್ಷರ ಏನಾಗ್ಬೇಕ್ರಿ? +2. ಜಿ ಗೆ +2 ಏನಾಗತ್ತ ಅಂತ ನೋಡಿದಾಗ ಜಿ ಹೆಚ್ ಐ ಏನಾಗ್ಬೇಕ್ರಿ? ಐ ಆಗ್ಬೇಕು. ಐ ಆಗ್ಬೇಕು. ಇನ್ನ ಆರ್ ಗೆ ಏನ್ ಮಾಡ್ಬೇಕಂತಂದ್ರ ವ್ಯಂಜನ್ ಇತ್ತಂದ್ರೆ ಏನ್ ಮಾಡ್ಬೇಕ್ರಿ? ಆಕ್ಚುಲಿ +2 ನ ಮಾಡ್ಬೇಕು. ಇದು ನಿಮ್ಗೆ ನೆನಪಿರ್ಬೇಕು. ಇಲ್ಲಿ -1 ಮಾಡ್ಯಾರ ಎರಡನೇ ಅಕ್ಷರಕ್ಕ, ಇಲ್ಲಿ ಎರಡನೇ ಅಕ್ಷರ -1 ಮಾಡ್ಯಾರ ಅಂತ ಹೇಳಿ ನಾ ಇಲ್ಲಿ ಅಕ್ಷರಕ್ಕೂ -1 ಮಾಡ್ಯಪ್ಪ. ಈಗ ಆರ್ -1 ಮಾಡಿ ಅಂದ್ರೆ ಏನ್ ಬರ್ತೈತ್ರಿ? ಏನ್ ಬರ್ತೈತಿ? ಕ್ಯೂ ಬರ್ತೈತಿ. ಇಲ್ಲಿ ಕ್ಯೂ ಬರ್ತೈತಿ ಹೇಳ್ರಿ ನಾವು. ಹಿಂಗಾದ್ರ ನೀವ್ ಏನ್ ಅನ್ಕೋಬಹುದು ಅಂತ ಕೇಳಿದ್ರ ಎಸ್ ಇಲ್ಲಿ ಕ್ಯೂಬ್ ಐತ್ ಸರ ಅಂತೀರಿ ನೀವು. ಏನೈತಿ? ಇದಕ್ -1 ಮಾಡಿ ಕ್ಯೂ ಆರ್ -1 ಇಲ್ಲ. ಇದನ್ನ ಅಷ್ಟ ನೋಡಿ ನೀವು ಏನಾದ್ರು ಆನ್ಸರ್ ಮಾಡಿರಪ್ಪ ಅಂತಂದ್ರ ಡೆಫಿನೆಟ್ಲಿ ಯು ವಿಲ್ ಗೆಟ್ ಬಿಗ್ 0. ನೀವು ರಾಂಗ್ ಮಾಡ್ತೀರಿ, ತಪ್ಪಾಗತ್ತ. ಹಂಗಾದ್ರ ಆನ್ಸರ್ ಇದಕ್ಕೆ ಹೆಂಗ್ ಮಾಡಪ್ಪ ಆನ್ಸರ್ ಅಂತ ಕೇಳಿದ್ರ ಎಸ್ ಇಲ್ಲಿ ತೋರಿಸ್ತು ನೋಡ್ರಿ. ಇದಕ್ಕೆ ಆನ್ಸರ್ ಯಾವ ರೀತಿಯಾಗಿ ಮಾಡ್ಬೇಕಂತ ಕೇಳಿದ್ರೆ ಇದಕ್ಕ ಎಸ್ ಎಲ್ಲಿ ವ್ಯಂಜನಗಳು ಅಲ್ಲಿ +2 ಮಾಡ್ರಿ. ಈಗ ಆರ್ ಆಯ್ತಾ, ಆರ್ಕ ಕೂಡ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ +2 ಮಾಡ್ಬೇಕಾಗಿತಿ. ಸೊ ಆರ್ಕ +2 ಮಾಡಿದಾಗ ಆರ್ ಎಸ್ ಟಿ ಇಲ್ಲಿ ಏನ್ ಬತ್ರಿ? ಟಿ ಬಂತು. ಏಗೆ ಏನ್ ಮಾಡ್ಬೇಕಂದ್ರ ಇದು ವಾವೆಲ್ ಇದು ಸ್ವರ ಇದೆ. ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕಂದ್ರ -1 ಮಾಡ್ಬೇಕು. ಅದಕ್ಕೆ -1 ಮಾಡಿ ಏನ್ ಬತ್ರಿ? ಜಡ್ ಬಂತು. ಎನ್ ಏನ್ರಿ ಇದೊಂದು ಏನಾಗಿದೆ? ಕಾನ್ಸೋನೆಂಟ್ ವ್ಯಂಜನ ಇದೆ. ಅದಕ್ಕ +2 ಮಾಡ್ರಿ. ಓ ಪಿ ಪಿ ಬಂತು. ಟಿ ಇದ್ದು ಕೂಡ ಏನಾಗಿದೆ? ಒಂದು ವ್ಯಂಜನ ಆಗಿದೆ ಟಿ. ಹೌದಾ, ಇಲ್ಲಿ +2 ಮಾಡ್ರಿ. ವಿ ಬಂತು. ಈ ಒಂದು ವಾವೆಲ್ ಆಗಿದೆ, ಅದಕ್ಕೆ ಇಲ್ಲಿ ಮೈನಸ್ ಮಾಡ್ರಿ. ಇಲ್ಲಿ ಡಿ ಬಂತು. ಡಿ ಇದು ಏನಾಗಿದೆ? ವ್ಯಂಜನ ಆಗಿದೆ. +2 ಮಾಡ್ರಿ. ಎಫ್ ಬಂತು. ಐ ಟಿ ಜಡ್ ಪಿ ವಿ ಡಿ ಟಿ. ಹೌದಾ, ಪಿ ವಿ ಡಿ ಎಫ್ ಅಂತ ಹೇಳಿ. ಹೌದಾ, ಡಿ ಎಫ್ ಅಂತ ಹೇಳಿ ಎಲ್ಲಿ ಐತ್ ನೋಡ್ರಪ್ಪ? ಇಲ್ಲಿ ಐತ್ ನೋಡ್ರಿ. ಆದ್ದರಿಂದ ರೈಟ್ ಆನ್ಸರ್ ಇಸ್ ಇದು. ಬಹಳ ಜನ ಏನ್ ಮಾಡ್ಯಾರ ಅಂದ್ರೆ ಇದನ್ನ ತಪ್ಪು ಮಾಡ್ಯಾರ. ಈ ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ರಾಂಗ್ ಮಾಡ್ಯಾರ ಬಹಳ ಜನ. ಅದಕ್ಕ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಹೌದಾ, ಹಾಗಾದ್ರೆ ಬನ್ನಿ ಬಂಧುಗಳೇ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ ಏನಂತ ನೋಡಿದಾಗ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್
find a solution is coded as 418. Be attentive is coded as 29. Answer or correct is coded as 737. How will check the question be coded in that code language? ಮತ್ತೆ ಸೇಮ್ ಎರಡನೇ ಕ್ವಶನ್ ಇದ್ದಂಗ ಐತಿ ಬಂಧುಗಳೇ. ಡೈರೆಕ್ಟ್ ಆಗಿ ಏನ್ ಮಾಡೋಣ, ಉತ್ತರವನ್ನ ಬರ್ಕೊಳ್ಳೋಣ. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಾರ, ಫೈಂಡ್ ಅ ಸೊಲ್ಯೂಷನ್ ಅಂತ ಇಲ್ಲಿ ಬರ್ಕೋತ ನೋಡ್ರಿ. ಇಲ್ಲಿ ಎಸ್ ಏನ್ ಬರ್ಕೊಂಡ, ಫೈಂಡ್ ಅ ಸೊಲ್ಯೂಷನ್ ಅಂತ. ಇದಕ್ಕೆ ಏನ್ ಅವ್ರು ಕೋಡ್ ಬರ್ದಾರಪ್ಪ ಅಂತಂದ್ರೆ ಇದಕ್ಕ 418 ಅಂತ ಬರ್ಕೊಂಡಾರ. ಇನ್ನು ಹಂಗ ಬಿ ಅಟೆಂಟಿವ್ ಅಂತ ಐತಿ ನೋಡ್ರಿ. ಏನು ಬಿ ಅಟೆಂಟಿವ್ ಅಂತ ಐತಿ. ಆ ಬಿ ಅಟೆಂಟಿವ್ ಹೆಂಗ ಐತಿಲ್ಲ ಹಂಗ ಬರ್ಕೊಳತ್ತೇನೆ. ಸ್ಪೆಲ್ಲಿಂಗ್ ಸೇಮ್ ಬರ್ಕೋಬೇಕು ಬಂಧುಗಳೇ, ಹೌದಾ. ಬಿ ಅಟೆಂಟಿವ್ ಇದನ್ನ ಹೆಂಗ್ ಬರ್ಕೊಂಡಾರಪ್ಪ ಅವ್ರ ಅಂತಂದ್ರೆ ಇಲ್ಲಿ ಐತಿ ನೋಡ್ರಿ, 2 ಮತ್ತು 9 ಅಂತ ಬರ್ಕೊಂಡಾರ. ಇನ್ನು ಹಂಗ ಏನು ಆನ್ಸರ್ಸ್ ಆರ್ ಕರೆಕ್ಟ್ ಅಂತ ಐತಿ ನೋಡ್ರಿ. ಏನ್ರಿ, ಆನ್ಸರ್ಸ್ ಆರ್ ಕರೆಕ್ಟ್ ಅಂತ ಐತಿ. ಎಸ್ ಇದನ್ನ ಹೆಂಗ್ ಬರ್ಕೊಂಡಾರಪ್ಪ ಅಂತಂದ್ರ ಅವ್ರ ಆನ್ಸರ್ಸ್ ಆರ್ ಕರೆಕ್ಟ್. ಇದನ್ನ 737 ಅಂತ ಬರ್ಕೊಂಡಾರ. ಏನ್ರಿ 737 ಬಂಧುಗಳೇ. ವಾಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಬಹಳ ಅಂದ್ರ ಬಹಳ ಅನಾಹುತ ಕ್ವಶನ್ ಇದ. ತಲೆ ಕೆಡ್ಸ್ಕೊಂಡ್ರಿ ಅಂದ್ರ ಪಕ್ಕ ಏನಾಗ್ತತಿ, ನಿಮ್ಮ ತಲೆ ಹಾಳಾಗ್ತತಿ, ನೀವು ಎಕ್ಸಾಮ್ ಪಾಸ್ ಆಗಂಗಿಲ್ಲ. ಇದನ್ನ ಬಹಳ ಸಿಂಪಲ್ ಆಗಿ ಏನ್ ಮಾಡ್ಬೇಕು, ಆನ್ಸರ್ ಮಾಡಬೇಕು. ಆಫ್ ಯು ಮೈ ಡಿಯರ್ ಹೀರೋಸ್ ಅಂಡ್ ಹೀರೋಯಿನ್ಸ್. ಸೊ ನೀವು ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಕಾನ್ಸಿಯಸ್ ಇರಬೇಕು, ಮತ್ತ ತಲೆ ಸುದ್ದಿಯಾಗಿರ್ಬೇಕಂತ ನಮ್ ಸೈಡ್ ಏನಂತಾರೆ, ತಲೆ ಸುದ್ದಿಯಾಗಿರ್ಬೇಕು. ಮತ್ತ ನೀವು ಎಕ್ಸಾಮ್ ಬರಿತಿರ್ಬೇಕು ಆ ಟೈಮ್ನಾಗ. ಅಂತ ಟೈಮ್ನಾಗ ಅಷ್ಟು ಆನ್ಸರ್ ಬರ್ತೈತಿ. ಎಸ್ ಆನ್ಸರ್ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರ ನೋಡಿ ಎಷ್ಟು ಈಜಿ ಐತಿ. ಈ ಫೈಂಡ್ ಸೊಲ್ಯೂಷನ್ ಐತಿರಲ್ಲ, ಇದ್ರೊಳಗೆ ನೋಡ್ರಿ ಇದು ಏನ್ರಿ, ಇದ ಫೈಂಡ್ ಒಳಗೆ ಎಷ್ಟು ಅಕ್ಷರ ಅದಾವ ನೋಡ್ರಿ, 4 ಅದಾವಿಲ್ರಿ. ನೋಡಿ 1 2 3 4. ಅದಕ್ಕೆ ಇಲ್ಲಿ 4 ಅಂತ ಬರ್ದಾರ ನೋಡ್ರಿ. ಇಲ್ಲಿ ಎ ಐತ ಎಷ್ಟು ಅಕ್ಷರ ಇದು, 1 ಅಕ್ಷರ, ಅದಕ್ಕೆ 1 ಅಂತ ಬರ್ದಾರ. ಇನ್ನು ಸೊಲ್ಯೂಷನ್ ಒಳಗೆ SOLUTION ಎಲ್ಲಾ ಅಕ್ಷರ ಎಣ್ಸ್ರಿ. 8 ಅದಾವ ಟೋಟಲ್, 8 ಅದಾವ ನೋಡ್ರಿ. ಎಷ್ಟು ಈಜಿ ಐತಿ. ಸೇಮ್ ಬಿ ಅಟೆಂಟಿವ್ ಒಳಗ ನೋಡಿ, ಬಿ ಒಳಗೆ 2 ಅಕ್ಷರ ಅದಾವ, ಅಟೆಂಟಿವ್ ಒಳಗೆ ಎಷ್ಟು ಅಕ್ಷರ ಅದಾವ, 9 ಅದಾವ. ಅದಕ್ಕೆ 29 ಬರ್ದಾರ. ಹಂಗ ಆನ್ಸರ್ಸ್ ಏನ್ರಿ, ಆನ್ಸರ್ಸ್ ಆರ್ ಕರೆಕ್ಟ್. ಆನ್ಸರ್ಸ್ ಒಳಗೆ ಎಷ್ಟು ಅಕ್ಷರ ಅದಾವ ನೋಡ್ರಿ, 7 ಅಕ್ಷರಗಳು ಅದಾವ. ಆರ್ ಒಳಗ 3 ಅಕ್ಷರ ಅದಾವ. ಕರೆಕ್ಟ್ ಒಳಗ 7 ಅಕ್ಷರ ಅದಾವ. ಅದಕ್ಕೆ 737 ಅಂತ ಹೇಳಿ ಬರ್ದೀವಿ. ಇನ್ನ ಸೇಮ್ ನಾವು ಅದೇ ರೀತಿಯಾಗಿ ಏನಾದ್ರು ಆನ್ಸರ್ ಮಾಡಕ್ ಹೋಗ್ತೀವಪ್ಪ ಅಂತಂದ್ರ ಏನ್ರಿ, ಅವ್ರ ಏನ್ ಕ್ವಶನ್ ಕೇಳ್ಯಾರ, ಚೆಕ್ ದಿ ಕ್ವಶನ್ ಅಂತ ನೋಡ್ರಿಪ್ಪ. ಚೆಕ್ ದಿ ಕ್ವಶನ್ ಒಳಗ್ ನೋಡ್ರ, ಸಿ 1 2 3 4 5 ಎಷ್ಟು ಅಕ್ಷರ ಅದಾವ್ರಿ, 5. ಇಲ್ಲ ದಿ ಒಳಗ 1 2 3 ಎಷ್ಟು ಅಕ್ಷರ ಅದಾವ, 3 ಅದಾವ. ಇನ್ನು ಕ್ವಶನ್ ಒಳಗ 1 2 3 4 5 6 7 8 ಎಷ್ಟು ಅದಾವ, 8 ಅದಾವ. ಆದ್ದರಿಂದ ದಿ ರೈಟ್ ಆನ್ಸರ್ ಈಸ್ 538. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ ಬಂಧುಗಳೇ. ಆಪ್ಷನ್ ಬಿ 538 ಈಸ್ ರೈಟ್ ಆನ್ಸರ್. ನೋಡ್ರಿ ತಲೆ ಸುದ್ದಿ ಆಗಿದ್ರ ಅಷ್ಟ ಆನ್ಸರ್ ಬರ್ತೈತಿ. ಎಸ್ ವೆಲ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಟೇಬಲ್ ಇಸ್ ರಿಟರ್ನ್ ಆಸ್. ನೋಡ್ರಿ ಹೆಂಗ್ ಬರ್ದಾರಪ್ಪ, ಸಿಂಬಲ್ ಕೊಟ್ಟಾರ, ಹಿಂಗ್ 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 ಅಂತ ಹೇಳಿ. ಲಾರ್ಕ್ ಅನ್ನ ಹೆಂಗ ಹಿಂಗಿಂಗ, ಬಕೆಟ್ ಅನ್ನ ಹಿಂಗಿಂಗ ಕೋಡ್ ಮಾಡ್ಯಾರ. ಅದಕ್ಕೆ ಕ್ಲಾರೆಟ್ ಅನ್ನ ಹೆಂಗ್ ಕೋಡ್ ಮಾಡ್ತಾರೋ. ಇದಕ್ಕ ಡೈರೆಕ್ಟ್ ಕೋಡಿಂಗ್ ಅಂತ ಬಂಧುಗಳು. ಇದೇನ್ ಅಂತದೇನ ಕಂಡಾಪಟ್ಟಿ ತ್ರಾಸಲ್ಲಿ ಇದೆ. ಒಂದ್ ಸ್ವಲ್ಪ ನೀಟಾಗಿ ಬರ್ಕೋಬೇಕಷ್ಟ, ಹೌದಾ. ಟೇಬಲ್ ಅಂತ ಐತಾ ಏನ್ರಿ, ಟೇಬಲ್ ಅನ್ನ ಹೆಂಗ್ ಕೋಡ್ ಮಾಡ್ಯಾರ ನೋಡೋಣ ಇಲ್ಲಿ. ಎಸ್ ಎಸ್ ನೋಡ್ರಿ, ಟೇಬಲ್ ಅನ್ನ ಹೆಂಗ್ ಕೋಡ್ ಮಾಡ್ಯಾರ ಅಂದ್ರ ಹಿಂಗ್ ಕೋಡ್ ಮಾಡ್ಯಾರ. ಇದು ಆಟ್, ಇದು 6, ಇದು ಹ್ಯಾಶ್, ಇದು ಪರ್ಸೆಂಟೇಜ್, ಹಿಂಗ್ ಮಾಡ್ಯಾರ. ಇನ್ನು ನೆಕ್ಸ್ಟ್ ಲಾರ್ಕ್ ಅನ್ನ ಹೆಂಗ್ ಬರ್ದಾರಪ್ಪ, ಎಸ್ ಲಾರ್ಕ್ ಹೆಂಗ್ ಬರ್ದಾರ ಅಂದ್ರೆ ಡೈರೆಕ್ಟ್ ಕೋಡಿಂಗ್ ಮಾಡ್ಯಾರ. ಹೆಂಗ್ ಬರ್ದಾರಪ್ಪ ಅಂದ್ರೆ ಇಲ್ಲಿ ಎಲ್ ಅಂದ್ರೆ ಹ್ಯಾಶ್ ಅಂತ ಬರ್ದಾರ, ಇದನ್ನ ಆಟ್ ಅಂತ ಬರ್ದಾರ, ಇದು 2 ಬರ್ದಾರ, ಇದು 8 ಬರ್ದಾರ. ಹಂಗ ಸೇಮ್ ಬಕೆಟ್ ಹೆಂಗ್ ಬರ್ದಾರ ನೋಡ್ರಿ. ಬಕೆಟ್ ಹೆಂಗ್ ಬರ್ದಾರಪ್ಪ ಅಂತಂದ್ರ ಸೇಮ್ ಹಂಗ ನೋಡ್ರಿ. $6 ಏನೇನು ಬರ್ದಾರ, $6 ಪ್ಲಸ್ 8%. ಇದಕ್ಕೇನಂತಾರೆ ಎಂಬಲ್ಪ ಇದೆ, ಹಿಂಗ್ ಬರ್ದಾರ ನೋಡ್ರಿ. ಎಸ್ ಇನ್ನ ಸೇಮ್ ಅದೇ ಭಾಷೆ ಒಳಗ ಡೈರೆಕ್ಟ್ ಕೋಡಿಂಗ್ ಅಂತ ನಾವ್ ಇದಕ್ಕೆ ಕ್ಲಾರೆಟ್ ಅನ್ನ ಹೆಂಗ್ ಬರಿತಾರಪ್ಪ ಅಂತ ಕೇಳ್ಯಾರ. ಕ್ಲಾರೆಟ್ ಅನ್ನ ಎಸ್ ಹಿಂಗ್ ಬರ್ಕೊಡ್ರ. ಹಿಂಗ್ ಬರ್ಕೊಂಡ್ ಬಳಕ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಸಿ ಐತಾ, ಹಂಗಾರೆ ಈ ಕಡೆ 3 ಕಡೆ ಈ ಕಡೆ ಬರ್ರಿ, ಈ ಕಡೆ ಈ LHS ಸ್ಪಾಟ್ ಬರ್ರಿ. ಇಲ್ಲಿ ಸಿ ಎಲ್ ಐತಿ ನೋಡ್ರಿ, ಇಲ್ಲಿ ಸಿ ಐತಿ, ಸಿ ಹೌದಾ, ಇದು ಸಿ ಇದು ಕರೆಕ್ಟ್. ಸಿಗೆ ಏನ್ ಕೋಡ್ ಮಾಡ್ಯಾರ ನೋಡ್ರಿ, ಪ್ಲಸ್ ಐತಾ. ಎಸ್ ವೆಲ್, ಇಲ್ಲಿ ಪ್ಲಸ್ ಬರ್ದ್ ಬಿಡ್ರಿ ಡೈರೆಕ್ಟ್. ಇಲ್ಲಿ ಎರಡನೇ ಅಕ್ಷರ ಏನು, ಎಲ್. ಹಂಗಾರೆ ಎಲ್ ಎಲ್ಲಿ ಐತಿ, ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಇದು ಎಲ್ ಅದ. ಎಲ್ಲಿಗೆ ಏನ್ ಮಾಡ್ಯಾರಿ ಕೋಡ ಡೈರೆಕ್ಟ್ ಹ್ಯಾಶ್ ಐತಾ, ಹಂಗಾರೆ ಇಲ್ಲಿ ಹ್ಯಾಶ್ ಬರ್ದ್ ಬಿಡ್ರಿ. ಇನ್ ಡೈರೆಕ್ಟ್ ಇಲ್ಲಿ ಎ ಐತೆ, ಎಗ್ ಏನ್ ಮಾಡ್ಯಾರಿ ಆಟ್ ಅಂತ ಬರ್ದ್ ಬಿಡ್ರಿ. ಇನ್ ಡೈರೆಕ್ಟ್ ಆರ್ ಐತಾ, ಆರ್ಕ್ ಏನ್ ಬರ್ದಾರ 2 ಬರ್ದಾರ. ಇನ್ ಡೈರೆಕ್ಟ್ ಇಲ್ಲಿ ಇ ಐತಿ, ನೋಡ್ರಿ. ಹಾಗಾದ್ರೆ ಇಲ್ಲಿ ಇ ಎಲ್ಲಿ ಐತಿ, ಇಲ್ಲೇ ಐತಿ ಪರ್ಸೆಂಟೇಜ್ ಐತಿ. ಇನ್ನ ಇಲ್ಲಿ ಟಿ ಐತೆ, ಹಂಗಾರೆ ಟಿಗೆ ಏನ್ ಬರ್ದಾರ, ಇದು ನೋಡಿ ಈ ಸಿಂಬಲ್ ಐತಾ, ಎಸ್ ಹಿಂಗ್ ಬರ್ದ್ ಬಿಡ್ರಿ. ಹಂಗಾರೆ ದಿಸ್ ಇಸ್ ರೈಟ್ ಆನ್ಸರ್. ಹಂಗಾರೆ ವೇರ್ ಇಸ್ ದಿಸ್, ಯಾವ ಆಪ್ಷನ್ ಕರೆಕ್ಟ್ ಐತಿ ನೋಡ್ರಿ ಅಂತಂದ್ರ ಇಲ್ಲಿ ಪ್ಲಸ್ ಗಳು ಮೊದಲು ಇದ್ದದ್ದು 2 ಅದಾವ. ಅದಕ್ಕೆ ಇಲ್ಲಿ ಪ್ಲಸ್ ಹ್ಯಾಶ್ ಆಟ್ 2% ಇಲ್ಲ. ಹಂಗಾರ ಆಪ್ಷನ್ ಬಿ ಇಸ್
ರೈಟ್ ಆನ್ಸರ್ ಬಂದಿದೆ. ಆಪ್ಷನ್ ಬಿ ರೈಟ್ ಅಂತ ನೋಡ್ತಾ ಇದೀವಿ. ಎಸ್, ಇದು ಡೈರೆಕ್ಟ್ ಕೋಡಿಂಗ್ ಅಂತ ಕರಿತೀವಿ. ಬಹಳ ಈಜಿ ಐತಿ. ನೆಕ್ಸ್ಟ್ ಕ್ವಶನ್ ಹೋಗೋಣಪ್ಪ. ಎಸ್ ಹೋಗೋಣಪ್ಪ. ಎಸ್, ಹಾಗಾದ್ರೆ ಕ್ವಶನ್ 8 ಯಾವ್ದು ಅಂತ ನೋಡಿದಾಗ, ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಸ್ಟೇಷನ್ ಇಸ್ ರಿಟನ್ ಆಸ್ UVYVGMP and trump is written as VTGSORJ. How will holiday be written in that language ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ರಿ ಸ್ಟೇಷನ್ ಅನ್ನ ಹಿಂಗ್ ಬರ್ದೇವಿ, ಟ್ರಂಪ್ ಅನ್ನ ಹಿಂಗ್ ಬರ್ದೇವಿ, ಅದೇ ಭಾಷೆ ಹಾಲಿಡೇ ಅನ್ನ ಹೆಂಗ್ ಬರಿತೀವಿ ಅಂತ ಹೇಳಿ ಜನವರಿ 10, 2023 4ನೇ ಶಿಫ್ಟ್ SSGD ಒಳಗೆ ಬಂದಿರತಕ್ಕಂತ ಒಂದು ಪ್ರಶ್ನೆ ರೀ ಇದ. ಮತ್ತ ಇದು ಕೂಡ ಹೆಂಗೇನ ದೊಡ್ಡ ಕ್ವಶನ್ ಅಲ್ಲ, ಈಜಿ ಐತಿ. ಬಟ್ ಏನ್ ಆಗೈತೆ ಅನ್ನುವಂಥದ್ದನ್ನ ಒಂದ್ ಸ್ವಲ್ಪ ನೀವೇನ್ ಮಾಡ್ಬೇಕು, ನೋಡ್ಕೋಬೇಕು. ಇಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಐತಿ. ಇದನ್ನ ನೀವು ಅಷ್ಟು ಈಸಿಯಾಗಿ ಆನ್ಸರ್ ಮಾಡಕ್ ಆಗೋದಿಲ್ಲ. ಆದ್ರೆ ಕ್ವಶನ್ ಏನೈತಿದ ಈಜಿನ ಐತಿ. ಹೌದಾ? ಹೆಂಗ್ ಅಂತ ಕೇಳಿದ್ರ, ಈಗ ನಾ ಬರ್ಕೋತ ನೋಡ್ರಿ, ಅಲ್ಲಿ ಸ್ಟೇಷನ್ ಹೆಂಗ್ ಬರ್ದಾರಪ್ಪ, ಸ್ಟೇಷನ್ ಹಿಂಗ ಬರ್ದಾರ. ಎಸ್ ವೆಲ್, ಸ್ಟೇಷನ್ ಬರ್ದ್ರು. ಸ್ಟೇಷನ್ ಏನ್ ಕೋಡ್ ಮಾಡ್ಯಾರ ಅನ್ನೋದು ಬೇಕಲ್ಲ. ಆ ಕೋಡ್ ಎಲ್ಲೈತೆ ಅಂತಂದ್ರೆ ಇಲ್ಲಿ ಐತ, SSUV ಅಂತ ಮತ್ತ YVGMP ಅಂತ ಬರ್ಕೊಂಡಾರಪ್ಪ ಇವ್ರ. GMP ಅಂತ ಬರ್ಕೊಂಡಾರ. ಎಸ್ ವೆಲ್, ಇದು ನೆಕ್ಸ್ಟ್ ಏನೈತಿ, ಟ್ರಂಪ್ ಅಂತ ಐತಲ್ಲ, STRIUMPH ಅಂತ ಐತಾ, SPH ಅಂತ ಐತಾ. ಇದನ್ನ ಹೆಂಗ ಬರ್ಕೊಂಡಾರಪ್ಪ ಅಂತ ನೋಡಿದಾಗ, ಎಸ್ ಹೆಂಗ್ ಬರ್ಕೊಂಡಾರ, ಹಿಂಗ್ ಬರ್ಕೊಂಡಾರ, VTGSORJ ಅಂತ ಬರ್ಕೊಂಡಾರ. ಎಸ್ ವೆಲ್, ಮೊದಲ ಅದೇ ರೀತಿಯಾಗಿ ಹಾಲಿಡೇ ಹೆಂಗ್ ಬರ್ಕೊಂಡಾರ ಅಂತ ಹೇಳಿ ಏನ್ ಮಾಡ್ಯಾರ, ಕ್ವಶನ್ ಕೇಳ್ಯಾರ. ಇಲ್ಲಿ ಹಾಲಿಡೇ ಅಂತ ಬರ್ದು ಇಟ್ಕೊಂಡ್ ಬಿಡ್ತೀನಿ ನಾನು. ಈಗ ಮುಂಚಿತವಾಗಿ ಸ್ವಲ್ಪ ಅಡ್ವಾನ್ಸ್ ಇರ್ಬೇಕಲ್ಲ ಅದಕ್ಕ. ಹೌದಾ? ನೀವು ಬಹಳ ಅಡ್ವಾನ್ಸ್ ಇರ್ತೀರಪ್ಪ ಅದಕ್ಕ. ಎಸ್ ವೆಲ್, ಅದರಲ್ಲಿ ಸ್ಟೇಷನ್ ಅನ್ನ ಹಿಂಗೆ ಯಾಕೆ ಬರ್ಕೊಂಡಾರಪ್ಪ ಅಂತಂದ್ರ, ನಾನು ಏನು ಟೈಮ್ ಹಾಳು ಮಾಡಂಗಿಲ್ಲ ಅದೇ ಕಾರಣಕ್ಕೂ. ನೀವು ಆನ್ಸರ್ ಹಂಗ್ ಮಾಡ್ತೀರಿ. ಇದನ್ನ ಇಲ್ಲಿ ಕಾನ್ಸೆಪ್ಟ್ ಏನೈತಿ ಗೊತ್ತೇನ್ರಿ, ವಾವೆಲ್ ಮತ್ತು ಕಾನ್ಸನೆಂಟ್, ವ್ಯಂಜನ ಮತ್ತು ವಾವೆಲ್ಕ ಆಪರೇಷನ್ ಮಾಡ್ಬೇಕಾಗಿತ್ತು. ಇಲ್ಲಿ ಏನ್ ಆಪರೇಷನ್ ಮಾಡ್ಬೇಕಾಗಿತ್ತು ಅನ್ನುವಂಥದ್ದನ್ನ ನಾವೇ ನೋಡ್ಬೇಕು. ಇಲ್ಲಿ ನೋಡ್ಬೇಕಾಗಿತ್ತು ಡೈರೆಕ್ಟ್ ಆಗಿ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಕಾನ್ಸೋನೆಂಟ್ ಇತ್ತಪ್ಪ ಅಂದ್ರೆ +2 ಮಾಡ್ಬೇಕು, ಅಂಡ್ ವಾವೆಲ್ ಇತ್ತಂದ್ರೆ -2 ಮಾಡ್ಬೇಕು. ಇಲ್ಲಿ ಬೇರೆ ಏನು ಇಲ್ಲ. ಹೌದಾ? ಬೇಕಾದ್ರೆ ನೋಡ್ರಿ, ಇದು ಎಸ್ ಇದ್ದದ ಯು ಯಾಕಾಗಿದಪ್ಪ ಅಂತಂದ್ರೆ, ಎಸ್ ಇದು ಯು, ಇಲ್ಲಿ +2 ಮಾಡ್ಯಾರ, TU. ಇನ್ನು ಟಿ ಇದ್ದದ ವಿ ಯಾಕಾಗಿದಪ್ಪ ಅಂತಂದ್ರ UV, ಅಂದ್ರೆ ಇಲ್ಲಿ ಕೂಡ +2 ಆಗಿದೆ. ಬಟ್ ಎ ಇದ್ದದ Y ಯಾಕಾಗೈತಿ -2 ಆಗಿದೆ. ಯಾಕಂದ್ರೆ ಎ ಅನ್ನೋದು ಏನಾಗಿದೆ, ಸ್ವರ. ಟಿ ಇದ್ದದ ಮತ್ತೆ ಏನಾಗಿದೆ, ವಿ ಆಗಿದೆ, ಅಂದ್ರೆ ಇಲ್ಲಿ ಮತ್ತೆ +2 ಆಗಿದೆ. ಐ ಇದ್ದದ G ಆಗಿದೆ. ಹೌದಾ? -2 ಆಗಿದೆ. ಓ ಇದ್ದದ M ಆಗಿದೆ, -2 ಆಗಿದೆ. ಎನ್ ಇದ್ದದ ಏನಾಗಿದೆ, P ಆಗಿದೆ, +2 ಆಗಿದೆ. ಹೌದಾ? ಹಂಗ ಇಲ್ಲಿ ನೋಡ್ರಿ, ಟಿ ಇದ್ದದ ಏನಾಗಿದೆ, ವಿ ಆಗಿದೆ, +2. ಆರ್ ಇದ್ದದ ಏನಾಗಿದೆ, ಟಿ ಆಗಿದೆ, +2. ಐ ಇದ್ದದ G ಆಗಿದೆ, ಇಲ್ಲಿ -2. ಯು ಇದ್ದದ ಎಸ್ ಆಗಿದೆ, ಏನಾಗಿದೆ, ಯು ಇದ್ದದ ಎಸ್ ಆಗಿದೆ, ಇಲ್ಲಿ -2. ಎಂ ಇದ್ದದ ಓ ಆಗಿದೆ, +2. ಪಿ ಇದ್ದದ ಆರ್ ಆಗಿದೆ, +2. ಎಚ್ ಇದ್ದದ ಜೆ ಆಗಿದೆ, +2. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಏನು, ಎಚ್ ಇದ್ದದ ಏನ್ರಿ +2 ಮಾಡ್ರಿ, ಎಚ್ ಇದ್ದದಕ್ಕೆ +2 ಮಾಡ್ರಿ ಅಂದ್ರೆ ಏನಾಗ್ತೈತಿ ನೋಡ್ರಿ, HIJ ಅಂದ್ರೆ ಜೆ ಬರ್ತೈತಿ. ಓಕ -2 ಮಾಡ್ಬೇಕು. ಯಾಕಂದ್ರೆ ಇದು ಏನಾಗಿದೆ, ವಾವೆಲ್ ಸ್ವರ ಇದೆ. -2 ಮಾಡ್ರಿ. ಹೌದಾ? ಏನ್ ಬರ್ತೈತಿ, ಎನ್ ಬರುತ್ತದೆ, ಎನ್. ಹೌದಾ? ಓ ಸಾರಿ, ಎಂ ಬರುತ್ತದೆ, ಎಂ ಬರುತ್ತದೆ. -2 ಮಾಡಿದ ಅಂದ್ರೆ ಎಲ್ಕ ಏನ್ ಮಾಡ್ಬೇಕು, +2 ಮಾಡ್ಬೇಕು. ಯಾಕಂದ್ರೆ ಇದು ವ್ಯಂಜನ ಐತಿ. ಹೌದಾ? LMN ಬರುತ್ತದೆ. ನೆಕ್ಸ್ಟ್ ಐಕ್ -2 ಮಾಡ್ರಿ. ಐ ಏನಾಗಿದೆ, ಸ್ವರ ಆಗಿದೆ. ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕ್ರಿ, -2 ಮಾಡ್ಬೇಕು. ಐಕ್ -2 ಮಾಡ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಜಿ ಬರುತ್ತದೆ. ಇನ್ನ ಇದೇನ್ರಿ, ಡಿ +2 ಮಾಡ್ರಿ. ಯಾಕಂದ್ರೆ ಇದು ವ್ಯಂಜನ ಐತದ, +2 ಮಾಡ್ರಿ. ಏನ್ ಬರ್ತೈತಿ, ಎಫ್. ಎಗ್ ಏನ್ ಮಾಡ್ರಿ, -2 ಮಾಡ್ರಿ. ಏನ್ ಬರ್ತೈತ್ರಿ, ವೈ ಬರ್ತೈತ್ರಿ. ವೈಕ +2 ಮಾಡ್ರಿ. ಏನ್ ಬರ್ತೈತಿ, ಎ ಬರುತ್ತದೆ. ಹೌದಾ? ಹಾಗಾದ್ರೆ ರೈಟ್ ಆನ್ಸರ್ ಇಸ್ ZMNGFYA. ಎಲ್ಲೈತಿ ನೋಡ್ರಿ, ZMNGFYA. ಹಂಗಾರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಬಂಧುಗಳೇ. ಹೌದಾ? ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಎಸ್ ವೆಲ್, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಬಂಧುಗಳೇ. ಮುಂದಿನ ಪ್ರಶ್ನೆ ಏನು, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಘೋಸ್ಟ್ ಇಸ್ ರಿಟನ್ ಆಸ್ GCRNVB, fired is written as IDUZG. How will rifle be written in the same code language? ಹೌದಾ? ಒಂದು ಕೋಡ್ ಭಾಷೆ ಒಳಗೆ ಗೋಸ್ಟ್ ಅನ್ನ ZCRNW ಅಂತ ಬರ್ದಾರ, ಫೈರ್ಡ್ ಅನ್ನ IDUZG ಎಂದು ಬರೆಯಲಾಗುತ್ತದೆ. ಅದೇ ಕೋಡ್ ಭಾಷೆಯಲ್ಲಿ ರೈಫಲ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ. ಎಸ್ ವೆಲ್ಲ, ಈಗ ಗೋಸ್ಟ್ ಅನ್ನ ಅದು ಯಾಕೆ ಹಂಗ ಬರ್ದಾರ ಅಂತ ನೋಡೋಣ. ಗೋಸ್ಟ್, ಹೌದಾ? ಗೋಸ್ಟ್ ಶಿವರಾಜ್ ಕುಮಾರ್ ಅಂದಲ್ರಿ ಇದ. ಎಸ್, ಗೋಸ್ಟ್ ಅನ್ನ ಯಾಕೆ ಹಂಗ ಬರ್ದಾರಪ್ಪ ಅಂತ ಕೇಳಿದಾಗ, ಎಸ್ ZCRNVB ಡಬ್ಲ್ಯೂ ಅದ. ಹೌದಾ? ಡಬ್ಲ್ಯೂ ಅದ, ಕರೆಕ್ಟ್, ಡಬ್ಲ್ಯೂ. ಎಸ್, ನೆಕ್ಸ್ಟ್ ಇನ್ನೊಂದು ಬರ್ಕೊಂಡ್ ಬಿಡೋಣ ಇಲ್ಲಿ, IDU. ಸರಿ, ಹೌದ್ರಿ, ಅದ ಫೈರ್ಡ್ ಅನ್ನ ಹೆಂಗ್ ಬರ್ಕೊಂಡಾರಪ್ಪ ಅಂತಂದ್ರ, ಫೈರ್ಡ್ ಅನ್ನ FIRED, ಫೈರ್ಡ್ ಅನ್ನ ಹೆಂಗ್ ಬರ್ಕೊಂಡಾರ ಅಂತ ಕೇಳಿದ್ರ, ಎಸ್ ಹೆಂಗ್ ಬರ್ಕೊಂಡಾರ,
ಯು ಜಡ್ ಜಿ ಅಂತ ಬರ್ಕೊಂಡಾರಂತ. ಹಾಗಾದ್ರೆ ರೈಫಲ್ ಅನ್ನ ಹೇಗೆ ಬರೆದುಕೊಳ್ಳಲಾಗುವುದು ಅಂತೇಳಿ, ಹೆಂಗ್ ಕೋಡ್ ಮಾಡಲಾಗುವುದು ಅಂತೇಳಿ ಪ್ರಶ್ನೆಯಾಗಿದೆ. ಮೊದಲು ನಿಮಗೆ ಗೊತ್ತಿರಬೇಕು ಗೋಸ್ಟ್ ZCRNW ಅಂತೇಳಿ ಯಾಕೆ ಬರ್ದಾರ ಅನ್ನುವಂಥದ್ದನ್ನ ನಾವು ಮೊದಲೇ ನೋಡ್ಬೇಕು. ಎಸ್ ಹಂಗಾರ ಇದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರ ಆನ್ಸರ್ ಅನ್ನ ಮಾಡೋಣ. ಜಿ ಇದ್ದದ ಜೆ ಯಾಕಾಯ್ತಪ್ಪ ಅಂತ ಕೇಳಿದ್ರ, ಜಿ ಆಗ HIJ ಅಂದ್ರೆ +3 ಆಗಿತ್ತು ನೋಡ್ರಿ. ಏನಾಗಿದೆ? +3 ಆಗಿದೆ. ಹೆಚ್ ಇದ್ದದ ಸಿ ಯಾಕಾಯ್ತು ಅಂತ ನೋಡಿದಾಗ ಹೆಚ್ ನ ಹಿಂದಿನ ಅಕ್ಷರಗಳು ಎಲ್ಲ ಕೌಂಟ್ ಮಾಡ್ಕೊಂಡ್ ಬರ್ರಿ. -5 ಆಗಿತ್ತು ನೋಡ್ರಿ. ಇದು ಏನಾಗಿದೆ? -5. ಓ ಇದ್ದದ ಆರ್ ಯಾಕಾಯ್ತ್ರಿ? +3 ಆಗಿದೆ. ಎಸ್ ಇದ್ದದ ಎನ್ ಯಾಕಾಯ್ತು ಅಂತ ಕೇಳಿದಾಗ -5 ಆಗಿದೆ. ಟಿ ಇದ್ದದ ಡಬ್ಲ್ಯೂ ಯಾಕಾಯ್ತಂದ್ರೆ +3 ಆಗಿದೆ. ಅಂದ್ರ ಇಲ್ಲಿ +3 -5 +3 -5 +3 ಅಂತ ಹೇಳಿ ಕೋಡ್ ಆಗೈತಿ. ಅದೇ ರೀತಿಯಾಗಿ ಎಫ್ ಇದ್ದದ ಐ ಯಾಕಾಯ್ತ್ರಿ? +3. ಐ ಇದ ಡಿ ಯಾಕಾಯ್ತ್ರಿ? -5. ಆರ್ ಇದ್ದದ ಯು ಯಾಕಾಯ್ತ? +3. ಇ ಇದ್ದದ ಜಡ್ ಯಾಕಾಯ್ತ್ರಿ? -5. ಡಿ ಇದ್ದದ ಜಿ ಯಾಕಾಯ್ತು? +3. ಸೊ ಹಂಗಾದ್ರ ಸೇಮ್ ಈಗ RIFLE ಈ ಆರ್ ಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ +3 ಮಾಡ್ಬೇಕು. ನಾವು ಏನ್ ಮಾಡ್ಬೇಕ್ರಿ? +3 ಆರ್ ಅಂದ್ರ STU ಏನ್ ಬರ್ತದ್ರಿ? ಯು. ಐಗೆ -5 ಮಾಡ್ಬೇಕು ನಾವು. -5 ಮಾಡ್ಬೇಕು. ಇಲ್ಲಿ ನೋಡ್ರಿ ಯು ಬಂತಂದ್ರೆ ಇವೆರಡು ಕ್ಯಾನ್ಸಲ್ ಆದನ. ಇದೊಂದು ಉಳಿತ ಹೌದಾ? ಇದೊಂದು ಉಳಿತು. ಹಂಗಾದ್ರ ಐಗೆ -5 ಮಾಡಿದಾಗ ಏನ್ ಬರುತ್ತದೆ? ಆಲ್ರೆಡಿ ಡಿ ಬಂದೈತಿ ನೋಡ್ರಿ. ಏನ್ ಬಂದಿದೆ? ಡಿ ಬರುತ್ತದೆ. ಡಿ. ಇನ್ನು ಎಫ್ ಗೆ ಏನ್ ಮಾಡ್ಬೇಕ್ರಿ? +3 ಮಾಡ್ಬೇಕು ನೋಡ್ರಿ. ಎಫ್ ಕ ಏನ್ ಮಾಡ್ಬೇಕಂತ ಕೇಳಿದಾಗ +3 ಮಾಡಿದಾಗ ಏನಾಗತ್ರಿ? ಐ ಬರ್ತದ್ರಿ. ಐಯ ಹೌದಾ? ಎಲ್ ಗೆ -5 ಮಾಡ್ಬೇಕ್ರಿ. ಎಲ್ ಗೆ ಏನ್ ಮಾಡ್ಬೇಕ? -5 ಮಾಡ್ಬೇಕು. ಅವಾಗ ಏನ್ ಬರ್ತೈತಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಎಲ್ ಗೆ ಏನ್ ಮಾಡ್ಬೇಕಂತ ಕೇಳಿದಾಗ -5 ಮಾಡ್ಬೇಕು. -5 ಮಾಡಿದಾಗ ಏನ್ ಬರ್ತೈತಿ ಅಂತ ಕೇಳಿದ್ರೆ ಜಿ ಬರ್ತೈತಿ ನೋಡ್ರಿ. ಏನ್ ಬರ್ತೈತಿ? ಜಿ ಬರ್ತೈತಿ. ಎಸ್ ವೆಲ್. ಇಲ್ಲಿ ಜಿ ಎಲ್ಲಿ ಬಂದೈತಿ ನೋಡ್ರಿ? ಇಲ್ಲಿ ಬಿ ಬಂದೈತೆ, ಇಲ್ಲಿ ಅಷ್ಟ ಜಿ ಬಂದೈತೆ. ಆದ್ದರಿಂದ ದಿಸ್ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಈಗ ಏನ್ ಮಾಡ್ಬೇಕಾಗಿತ್ರಿ? +3 ಮಾಡಿದ್ರೆ ಏನ್ ಬರ್ತೈತ್ರಿ? ಎಚ್ ಬರ್ತೈತ್ರಿ. ಹಾಗಾದ್ರೆ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, UDIGH ಅಂತ ಹೇಳಿ. ಎಸ್ ಬಂಧುಗಳೇ, ಹಾಗಾದ್ರೆ ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇದು ಈ ಒಂದು ಸೆಷನ್ ನ ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ಇದುವರೆಗೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ 10ನೇ ಪ್ರಶ್ನೆ ಕೂಡ ಒಂದು ಟ್ರಿಕ್ ಕ್ವಶನ್. ಇದು ಕೂಡ ಇದನ್ನು ಅಷ್ಟು ಈಸಿಯಾಗಿ ಮಾಡಕ್ ಬರುದಿಲ್ರಿ ಎಕ್ಸಾಮ್ ಟೈಮ್ನಾಗ. ಇದು ಗೊತ್ತಿರ್ಬೇಕು ಕಾನ್ಸೆಪ್ಟ್ ನಿಮ್ಗೆ ಏನು ಅಂತ ನೋಡಿದಾಗ ಸ್ಲೋಲಿ ಹೆಂಗ್ ಬರ್ದಾರ ನೋಡ್ರ. ಇಲ್ಲಿ ಸ್ಲೋಲಿ ನೋಡಿ SLOWLY ಅನ್ನ ಹೆಂಗ್ ಬರ್ದಾರಪ್ಪ ಅಂತ ಕೇಳಿದ್ರ ಸ್ಲೋಲಿ TMN ನೋಡ್ರಿ ಹೆಂಗ್ ಬರ್ದಾರ. TMNXMZ ಅಂತ ಬರ್ದಾರ. ದೆನ್ ನೆಕ್ಸ್ಟ್ ಫ್ರೆಂಡ್ ಹೆಂಗ್ ಬರ್ದಾರಪ್ಪ ಅಂತ ಕೇಳಿದ್ರ ಫ್ರೆಂಡ್ ಅನ್ನ FRIEND ಹೆಂಗ್ ಬರ್ದಾರಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ದಾರ್ರಿ? GSHDOE ಅಂತ ಬರ್ದಾರ. ಹಂಗ ಸೇಮ್ ಏನ್ ಬರಿಬೇಕಪ್ಪ ಅಂತ ಬೋರಿಂಗ್ ಅನ್ನ ಹೆಂಗ್ ಬರೀತಾರ ಅಂತ ಅವ್ರು ನಮಗೆ ಏನ್ ಮಾಡ್ಯಾರ? ಕ್ವಶನ್ ಕೇಳ್ಯಾರ. ಬೋರಿಂಗ್ ಅನ್ನ ಹೆಂಗ್ ಬರಿಬೇಕು ಅಂತ ಕೇಳಿದಾರ. ಹಾಗಾದ್ರೆ ಬಂಧುಗಳೇ ಇಲ್ಲಿ ಕೂಡ ಗೊತ್ತಿರಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ. ಕಾನ್ಸನೆಂಟ್ ಮತ್ತು ವಾವೆಲ್ ಎನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಕಾನ್ಸನೆಂಟ್ ಒಂದು ಬೇರೆ ಮಾಡಿರ್ತಾರ, ವಾವೆಲ್ ಒಂದು ಬೇರೆ ಮಾಡಿರ್ತಾರ. ಆಪರೇಷನ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಏನ್ ಆನ್ಸರ್ ಆಗಿತ್ತಪ್ಪ ಅಂತ ಕೇಳಿದ್ರೆ ಏನೆಲ್ಲ ವ್ಯಂಜನ ಇತ್ತಪ್ಪ ಅಂದ್ರೆ +1 ಮಾಡ್ಯಾರ, ವಾವೆಲ್ ಇತ್ತಂದ್ರೆ -1 ಮಾಡ್ಯಾರ. ಬೇರೆ ಏನು ಇಲ್ಲ. ಇನ್ನು ಎಸ್ ಏನ್ರಿ? ಇದೊಂದು ವ್ಯಂಜನ ಇದೆ. ಎಸ್ ಏನಿದೆ? ವ್ಯಂಜನ ಹೌದಲ್ರಿ ಇದು. ಹಾಗಾದ್ರೆ ಎಸ್ ಇದು ಏನಾಗಿದೆ? ಟಿ ಆಗಿದೆ ಅಂದ್ರೆ ಏನ್ ಮಾಡಲಾಗಿದೆ? +1 ಮಾಡಲಾಗಿದೆ. ಎಲ್ ಇದು ಎಂ ಆಗಿದೆ ಅಂದ್ರೆ +1. ಓ ಇದ್ದದ್ ಏನಾಗೈತಿ ಅಂದ್ರೆ ಇದು -1. ಯಾಕಂದ್ರೆ ಇದು ವಾವೆಲ್ಗೆ ಏನ್ ಮಾಡ್ಯಾರ ಅಂತ ಹೇಳಿನೇ ಮೈನಸ್ ಮಾಡ್ಯಾರ. ಡಬ್ಲ್ಯೂ ಇದ್ದದ್ +1 ಆದಾಗ ಎಕ್ಸ್ ಆಗಿದೆ. ಎಲ್ ಇದ್ದದ್ ಎಂ ಆಗ್ಬೇಕಾದ್ರೆ ಮತ್ತೆ +1. ವೈ ಇದ್ದದ್ ಏನ್ರಿ? ವೈ ಅನ್ನೋದು ಏನ್ರಿ? ವೈ ಇದ್ದದ್ ಏನ್ರಿ? AEIOU ಮಾತ್ರ ಸ್ವರಗಳು. ವೈ ಇದ್ದದ್ ಏನಂತಾರೆ? ಇದು ವ್ಯಂಜನ. ಅದರಿಂದ +1 ಮಾಡಿದಾಗ ಜಡ್. ಹೌದಾ? ಹಂಗ ಇಲ್ಲಿ ಎಫ್ ಇದ್ದದ್ ಜಿ ಆಗ್ಬೇಕಾದ್ರೆ +1. ಆರ್ ಇದ್ದ ಎಸ್ +1. ಐ ಇದ್ದದ್ ಎಚ್ ಆಗಿದೆ -1. ಇ ಇದ್ದದ್ ಡಿ ಯಾಕಾಗಿದೆ? -1. ಎನ್ ಇದ್ದದ್ ಓ ಯಾಕಾಗಿದೆ? +1. ಡಿ ಇದ್ದದ್ ಇ ಯಾಕಾಗಿದೆ? +1. ಇಲ್ಲಿ ಸೇಮ್ ಏನ್ ಮಾಡೋಣ ಅಂತ ಕೇಳಿದ್ರೆ ಬಂಧುಗಳೇ ಗೊತ್ತಿರ್ಲಿ, ಕಾನ್ಸೆಪ್ಟ್ ನಿಮ್ಗೆ ನೆನಪಿರ್ಲಿ. ಬಿ ಗೆ ಏನ್ ಮಾಡ್ಬೇಕು ನಾವು? ಅದು ವ್ಯಂಜನವಾಗಿದೆ, +1 ಮಾಡ್ಬೇಕು. ಸಿ ಆಗಿದೆ. ಓ ಗೆ -1 ಮಾಡ್ಬೇಕು. ಯಾಕಂದ್ರೆ ವಾವೆಲ್ ಅದೊಂದು ಸ್ವರ. ಓ ಗೆ -1 ಮಾಡಿದಾಗ ಎನ್ ಬಂತು. ಆರ್ ಗೆ +1 ಮಾಡಿದಾಗ ಎಸ್ ಬಂತು. ಐ ಗೆ -1 ಮಾಡಿದಾಗ ಹೆಚ್ ಬಂತು. ಎನ್ ಗೆ +1 ಮಾಡಿದಾಗ ಏನು ಬಂತು? ಓ ಬಂತು. ಜಿ ಗೆ +1 ಮಾಡಿದಾಗ ಏನು ಬಂತು ಕೇಳಿದಾಗ ಹೆಚ್ ಬಂತು. ಅದರ CNS HOH CNS
CNSHOH ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಬಂಧುಗಳೇ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂಧುಗಳೇ. ಇದುವರೆಗೂ ನಾನು ಏನ್ ಮಾಡೀನಿ ಅಂದ್ರೆ 10 ಕ್ವಶನ್ ಗಳನ್ನ ಮಾಡೀನಿ. ಇದು ಪಾರ್ಟ್ 1. ಇನ್ನು ಪಾರ್ಟ್ 2 ಒಳಗೆ ಮತ್ತೆ 10 ಕ್ವಶನ್, ಪಾರ್ಟ್ 3 ಒಳಗೆ ಮತ್ತೆ 10 ಕ್ವಶನ್. ಟೋಟಲ್ 2023 SSCGD ಒಳಗ ಒಂದು 53 ಕ್ವಶನ್. ಎಷ್ಟು ಕ್ವಶನ್ ರೀ? 53. ಎಷ್ಟು ಕ್ವಶನ್? 53 ಕ್ವಶನ್. 53 ಕ್ವಶನ್ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಬಂದವ. ಆ ಎಲ್ಲಾ ಕ್ವಶನ್ ಗಳನ್ನ 5 ಪಾರ್ಟ್ ಮಾಡಿ ಏನ್ ಮಾಡ್ತಾನೆ, ಕ್ಲಾಸ್ ಮಾಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಹೋಗ್ತಾನ. ಸೊ ನಮ್ಮ ಒಂದು ಕ್ಲಾಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರ ಒಂದು ಸಿಂಪಲ್ ಲೈಕ್ ಬಟನ್ ಒತ್ತಿರಿ. ಆಮೇಲೆ ಕಮೆಂಟ್ ಮಾಡ್ರಿ. ನಿಮ್ಗೆ ಏನಾದ್ರು ಅನಿಸಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ. ಹೌದಾ? ಮತ್ತೆ ಏನೋ ಚಲೋ ಅನಿಸ್ಪ ಅಂದ್ರೆ ನಿಮ್ಮ ದೋಸ್ತರನ್ನ ಮುಂದೆ ಬರ್ಸ್ಬೇಕು ಅನ್ನೋದು ನಿಮ್ಮ ತಲೆಯೊಳಗೈತೆ. ನಿಮ್ಮ ದೋಸ್ತರಿಗೆ ಏನ್ ಮಾಡ್ರಿ, ಸ್ವಲ್ಪ ಶೇರ್ ಮಾಡ್ರಿ. ಬ್ಯಾಡ್ ಸರ ನಮ್ಮ ದೋಸ್ತ ಮುಂದೆ ಹೋಗ್ತಾನ್ರಿ, ನಾ ಏನ್ ಕಳ್ಸಂಗಿಲ್ಲ ಅಂದ್ರೂ ಪರವಾಗಿಲ್ಲ, ಇರ್ಲಿ ಕಳ್ಸ್ರಿ ಅಂತ ಹೇಳ್ತಾನೆ. ಹೌದಾ? ಹಾಗಾದ್ರೆ ಇದುವರೆಗೂ ನಿಮ್ಮ ಕ್ಲಾಸನ್ನ ಕೇಳಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.